ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರತಿ ಕೆ ಟಿ ಸರ್. ನಾವು ಕೆಮಿಸ್ಟ್ರಿನ ನೋಡ್ತಾ ಇದ್ವಿ. ಅದರಲ್ಲಿ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್, ವೆರಿ ಫಂಡಮೆಂಟಲ್ ಚಾಪ್ಟರ್. ಸೈನ್ಸ್ನ ಕಲಿಯೋದು ಈಸಿ, ನಾನು ಅದನ್ನು ಹೇಳ್ಕೊಡ್ತೀನಿ, ನೀವು ಕಲಿತಾ ಬನ್ನಿ. ತುಂಬ ಈಸಿ, ಎಕ್ಸಾಮ್ ಓರಿಯೆಂಟೆಡ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಬೇಕಾದ್ರೆ ನಾವು ಕಲಿತಾ ಹೋಗೋಣ. ನೀವು ಈಗ ಆಲ್ರೆಡಿ ನೋಡಿದ್ವಿ, ಸ್ವಲ್ಪ ರಿವಿಷನ್ಸ್ ಮಾಡ್ತಾ ಹೋಗೋಣ, ಏನೇನು ಕಲ್ತಿದ್ವಿ ಅದ್ರ ಬಗ್ಗೆ. ಈಗ ಆಲ್ರೆಡಿ ಆಗಿದೆ ಇದೆಲ್ಲ. ವಾಟ್ ಇಸ್ ಮ್ಯಾಟರ್? ಮ್ಯಾಟರ್ ಅಂದ್ರೇನು ನಿಮಗೆ ಗೊತ್ತು. ಯಾವುದು ಮಾಸನ್ನು ಹೊಂದಿರುತ್ತೆ ಅಥವಾ ಯಾವುದು ಜಾಗವನ್ನು ಆಕ್ರಮಿಸ್ಕೊಳ್ಳುತ್ತೆ ಅಥವಾ ವಾಲ್ಯೂಮನ್ನು ಹೊಂದಿರುತ್ತೆ, ಅದನ್ನೇನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ಗೊತ್ತಾಗ್ತದೆ. ಅದರಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲಿರೋ ಎಲ್ಲರೂ ಗೊತ್ತಾಗ್ತದೆ. ಮತ್ತೆ ಇನ್ನು ದ್ರವ್ಯಗಳ ಗುಣಲಕ್ಷಣಗಳು ನೋಡಿದ್ವಿ, ಗೊತ್ತಾಗ್ತಿದೆ ಮ್ಯಾಟರ್ ಯಾವ್ದ್ರಿಂದ ಆಗಿದೆ ಮತ್ತೆ ಚಿಕ್ಕ ಚಿಕ್ಕ ಕಣಗಳಿಂದ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ನೋಡಿದ್ವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪಾರ್ಟಿಕಲ್ಸ್, ಕಣಗಳ ನಡುವೆ ಅಂತರ ಇರುತ್ತದೆ, ಮತ್ತೆ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ. ಇನ್ನೊಂದು, ಈ ಕಾನ್ಸೆಪ್ಟ್ ನೀವು ನೋಡಿದ್ರಿ ಎಕ್ಸಾಮ್, ಪರ್ಫ್ಯೂಮ್ ಅಥವಾ ಬಿರಿಯಾನಿ ಸ್ಮೆಲ್ ಮನೆಯಲ್ಲಿ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಬಂದಿತ್ತು, ಪ್ರಶ್ನೆ ಬಂದಿತ್ತು. ಯಾವುದು ಪ್ರಶ್ನೆ ಅಂತಂದ್ರೆ, ಯಾಕೆ ಬಿಸಿ ಪದಾರ್ಥಗಳು ಅಥವಾ ಬಿಸಿ ಊಟ, ಬಿಸಿ ಆಹಾರ ಬೇಗ ಸ್ಮೆಲ್ನ ಬರುತ್ತೆ, ಅದೇ ತಣ್ಣಗಿರುವ ಆಹಾರ ಸ್ಮೆಲ್ ಬರಲ್ಲ ಅಂತ ಕೇಳಿದ್ರು. ಗೊತ್ತಾಗ್ತದೆ. ಇದಕ್ಕೆ ಡಿಫ್ಯೂಷನ್ ನಾನು ಹೇಳಿದೆ, ವಿಸರಣೆ ಅಂತ ಹೇಳಿದ್ದೆ. ಅಂದ್ರೆ ಒಂದು ಇದು ಏನು ದ್ರವ ಆಗಿರ್ಬೋದು ಅಥವಾ ಅನಿಲ ಆಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ. ಯಾಕೆ ಚಲಿಸುತ್ತೆ ಅಂತ ನಿಮ್ಗೆ ಕೇಳ್ಬೋದು. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ವಿಸರಣೆ ಅಂದ್ರೆ ದ್ರವಗಳು ಚಲಿಸುವುದು, ಅಥವಾ ಒಂದು ದ್ರವದಿಂದ ಇನ್ನೊಂದು ದ್ರವಕ್ಕೆ ಮಿಕ್ಸ್ ಆಗೋದು, ಅಥವಾ ಒಂದು ಅನಿಲ ಇನ್ನೊಂದು ಅನಿಲದ ಮಿಕ್ಸ್ ಆಗೋದನ್ನ ವಿಸರಣೆ ಅಂತ ಕರಿತೀವಿ. ಅದು ಯಾಕೆ ವಿಸರಣೆ ಆಗುತ್ತೆ, ಯಾಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತವೆ ಅಂತಂದ್ರೆ, ಯಾವಾಗ ಟೆಂಪರೇಚರ್ ಅಂದ್ರೆ ತಾಪ, ಗೊತ್ತಾಗ್ತಿದ್ಯಾ, ತಾಪ ಜಾಸ್ತಿ ಆಗುತ್ತೋ ಅವಾಗ ಅದರೊಳಗಿರೋ ಮಾಲಿಕ್ಯೂಲ್ಸ್ ನಾನು ಹೇಳಿದೆ. ಯಾವುದೇ ನೀವು ಅನಿಲ ತಗೊಳ್ಳಿ, ಲಿಕ್ವಿಡ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಕಣಗಳಿದೆ, ಚಿಕ್ಕ ಚಿಕ್ಕ ಕಣಗಳಿದೆ. ಯಾವಾಗ ಚಿಕ್ಕ ಕಣಗಳಿಗೆ ನಾವು ಟೆಂಪರೇಚರ್ನ ಕೊಡ್ತೀವಿ, ಅವು ಈಗ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತವೆ. ಅದನ್ನೇ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಏನು? ಚಲನ ಶಕ್ತಿ ಅಂತ ಕರಿತೀವಿ. ಯಾವಾಗ ಟೆಂಪರೇಚರ್ನ ಜಾಸ್ತಿ ಮಾಡ್ತೀವಿ, ಈ ಚಲನ ಶಕ್ತಿ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ತಾಪ ಜಾಸ್ತಿ ಮಾಡ್ದಂಗೆ ಚಲನ ಶಕ್ತಿ ಜಾಸ್ತಿ ಆಗುತ್ತೆ. ಅವಾಗ ಅದಕ್ಕೆ ಏನಾಗುತ್ತೆ, ಕಣಗಳು ಬೇಗ ಮೂವ್ ಆಗ್ತವೆ. ನೋಡಿ, ನೀವು ಅಡುಗೆ ಮಾಡಬೇಕಾದ್ರೆ ಅದರೊಳಗಿರೋ ಪಾತ್ರೆಯಿಂದ ಹೊಗೆ ಬೇಗ ಮೇಲ್ಗಡೆ ಎವಾಪರೇಟ್ ಹೋಗ್ತಿರುತ್ತೆ. ಅದೇ ರೀತಿಯ ಅದಕ್ಕೆ ಊಟ, ಈಗ ನೀವು ಬಿಸಿ ಊಟ ಸ್ಮೆಲ್ ಬರುತ್ತೆ, ಬಿಸಿ ಬಿರಿಯಾನಿ ಸ್ಮೆಲ್ ಬರುತ್ತೆ. ಅದೇ ತಣ್ಣಗಿರೋ ಬಿರಿಯಾನಿ ಸ್ಮೆಲ್ ಬರುತ್ತಾ? ಯಾಕೆ ಬರಲ್ಲ ಅಂದ್ರೆ, ಬಿಸಿಯಲ್ಲಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ, ಅಣುಗಳು ಮೂಮೆಂಟು ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾಗಿ ನೀವು ಕ್ವಶನ್ ಬರ್ಬೋದು, ಯಾಕೆ ಬಿಸಿ ಆಹಾರ ಹೆಚ್ಚು ಸ್ಮೆಲ್ಲನ್ನು ಹೊಂದಿರುತ್ತೆ ಅಥವಾ ಬೇಗ ದೂರದಿದ್ರೂ ನಮಗೆ ಸ್ಮೆಲ್ ಗೊತ್ತಾಗುತ್ತೆ, ತಣ್ಣಗಿರುವ ಆಹಾರ ಗೊತ್ತಾಗಲ್ಲ ಅಂದ್ರೆ ಅದರಲ್ಲಿರುವ ಕೈನೆಟಿಕ್ ಎನರ್ಜಿ ಅದರಲ್ಲಿ ಏನು ಬಿಸಿ ಆಹಾರದಿಂದ ಬರುವ ಗಾಳಿ ಅಥವಾ ಬಿಸಿ ಆಹಾರದಿಂದ ಬರುವ ಅನಿಲ ಏನಿದೆ, ಅದು ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಮುಖಾಂತರ ನಮ್ಮ ಮೂಗಿಗೆ ತಲುಪುತ್ತೆ. ಗೊತ್ತಾಗ್ತಿದ್ಯಾ? ಅದನ್ನು ತಿಳ್ಕೊಳ್ಳಿ. ಇದು ಡಿಫ್ಯೂಷನ್ ಅಂದ್ರೆ, ಈಗ ಪರ್ಫ್ಯೂಮ್ ಸ್ಮೆಲ್ ಯಾಕೆ ಸ್ಮೆಲ್ಲು ಎಲ್ಲೋ ಹಾಕೊಂಡ್ರೆ ನಮಗೆ ಯಾಕೆ ರೀಚ್ ಆಗುತ್ತೆ ಅಂತಂದ್ರೆ, ಅದು ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಮೂಲಕ ನಮ್ಮ ಮೂಗಿಗೆ ತಲುಪುತ್ತೆ. ಓಕೆನಾ? ಇದನ್ನ ಏನಂತ ಕರಿತೀರಿ? ಡಿಫ್ಯೂಷನ್, ವಿಸರಣೆ ಅಂತಲೂ ಸಹ ಕರಿತೀವಿ. ಇದು ದ್ರವಗಳಲ್ಲೂ ಆಗುತ್ತೆ, ನೆಕ್ಸ್ಟ್ ಮತ್ತೆ ಅನಿಲಗಳಲ್ಲೂ ಆಗುತ್ತೆ. ಅರ್ಥ ಆಗ್ತಿದೆಯಾ? ಡಿಫ್ಯೂಷನ್ ಸಾಲಿಡಲ್ಲಿ ಆಗಲ್ಲ, ಕಡಿಮೆ ಆಗುತ್ತೆ, ತುಂಬಾ ಯಾಕೆಂದ್ರೆ ಕಣಗಳಲ್ಲಿ ಏನಾಗಿರುತ್ತೆ, ಒತ್ತೊತ್ತಾಗಿರುತ್ತೆ. ಇದನ್ನ ನಾವು ತಿಳ್ಕೊಂಡಿದ್ವಿ, ಡಿಫ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಕಣಗಳು ಪರಸ್ಪರ ಆಕರ್ಷಿಸಾಗಿ ಹೋಗ್ತವೆ. ಪ್ರಾಪರ್ಟೀಸ್ ತಿಳ್ಕೊಂಡು, ಗುಣಲಕ್ಷಣಗಳು, ಸಾಲಿಡ್ ಏನಿರುತ್ತೆ, ಫಿಕ್ಸ್ಡ್ ಶೇಪ್ ಇರ್ತವೆ, ಮತ್ತೆ ಲಿಕ್ವಿಡ್ ಏನು ವಾಲ್ಯೂಮು ಶೇಪ್ ಸೇಮ್ ಇರುತ್ತೆ, ಬಟ್ ಅದ್ರ ಆಕಾರ ಸೇಮ್ ಇರಲ್ಲ. ಈಗ 1 ಲೀಟ್ರು ವಾಟರ್ನ ನಾವು ಬಿಂದಿಗೆ ಹಾಕಿದ್ರೆ ಬಿಂದಿಗೆ ಶೇಪ್ ಆಗುತ್ತೆ, ಚೊಂಬು ಹಾಕಿದ್ರೆ ಚೊಂಬು ಶೇಪ್ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ರ ವಾಲ್ಯೂಮು ಸೇಮ್ ಇರುತ್ತೆ. ಇದು 1 ಲೀಟರ್ ವಾಟರ್, ಇದು 1 ಲೀಟರ್ ವಾಟರ್, ವಾಲ್ಯೂಮ್ ಸೇಮ್ ಇರುತ್ತೆ, ಬಟ್ ಅದ್ರದ್ದು ಗಾತ್ರ ಅಥವಾ ಅದು ಆಕಾರ ಬೇರೆ ಇರುತ್ತೆ. ಇದೆಲ್ಲ ನೋಡಿದ್ರಿ, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಕಂಪ್ರೆಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಕಂಪ್ರೆಸಿಬಿಲಿಟಿ ಅಂದ್ರೆ ಸಂಪೀಡನೆಗೊಳಿಸುವುದು. ಯಾವುದನ್ನ ಜಾಸ್ತಿ ಸಂಪೀಡನೆಗೊಳಿಸಬಹುದು? ಗ್ಯಾಸ್ನ ಜಾಸ್ತಿ ಸಂಪೀಡನೆಗೊಳಿಸಬಹುದು, ಲಿಕ್ವಿಡ್ನ ಕಮ್ಮಿ. ಅದಕ್ಕೆ ನಾವು ಸಾಲಿಡ್ನ ಸಂಪೀಡನೆಗೊಳಿಸಕ್ ಆಗಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ದ್ರವ್ಯಗಳ ಸ್ಥಿತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ದ್ರವ್ಯಗಳ ಸ್ಥಿತಿಗಳು ಎಷ್ಟೆಷ್ಟು? 5. ನಾವು ಎಕ್ಸಾಮ್ ಅಲ್ಲಿ ನಾವು ಡೈಲಿ ನೋಡೋದು 3. ಎಕ್ಸಾಮ್ ಪಾಯಿಂಟ್ ಅಲ್ಲಿ ನಮಗೆ ಪ್ಲಾಸ್ಮಾ ಮತ್ತೆ ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟು ಸಹ ಏನಾಗುತ್ತೆ, ಇವು ಸ್ಥಿತಿಗಳಾಗ್ತವೆ. ಇದು 4ನೇ ಸ್ಥಿತಿ, ಇದು 5ನೇ ಸ್ಥಿತಿ ಅಂತ ಓದಿದ್ರಿ. ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ರಿ. ಗೊತ್ತಾಗ್ತಿದ್ಯಾ? ಮತ್ತೆ ಘನವಸ್ತುಗಳು ಅಂದ್ರೆ ಏನು, ಘನವಸ್ತುಗಳ ಲಕ್ಷಣಗಳೇನು, ಅದಕ್ಕೆ ಉದಾಹರಣೆ ಏನು, ಯಾವ ರೀತಿ ಘನವಸ್ತುಗಳಲ್ಲಿ ಅಣುಗಳು ಒತ್ತೊತ್ತಾಗಿರ್ತವೆ, ಇಂಟರ್ಮಾಲಿಕ್ಯುಲರ್ ಫೋರ್ಸು ಹೇಗಿರುತ್ತೆ, ಮತ್ತೆ ಘನಗಳನ್ನ ಯಾಕೆ ಬ್ರೇಕ್ ಮಾಡಕ್ ಆಗಲ್ಲ ಬೇಗ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಓಕೆ, ಇಷ್ಟು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಮುಂದೆ ಇನ್ನೇನು ತಿಳ್ಕೊಂಡಿದ್ವಿ? ಘನವಸ್ತುಗಳ ಲಕ್ಷಣಗಳು. ಇವುಗಳಿಗೆ ನಿರ್ದಿಷ್ಟ ಆಕಾರವಿರುತ್ತೆ ಮತ್ತೆ ಗಾತ್ರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಗಡಸುತನ
ಗೊತ್ತಾಗ್ತಿದೆ. ಎಷ್ಟೇ ಒತ್ತಡ ಹಾಕಿದ್ರು ಅವು ತನ್ನ ಆಕಾರವನ್ನ ಬದಲಿಸ್ಕೊಳ್ಳಲ್ಲ ಮತ್ತೆ ರಿಜಿಡಿಟಿಯನ್ನು ಹೊಂದಿರ್ತವೆ, ಗಡಸುತನವನ್ನು ಹೊಂದಿರುತ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೈ ಡೆನ್ಸಿಟಿನ ಹೊಂದಿರ್ತವೆ, ಸಾಂದ್ರತೆಯನ್ನು ಹೊಂದಿರುತ್ತವೆ. ಗೊತ್ತಾಗ್ತಿದ್ಯಾ? ಹೈ ಡೆನ್ಸಿಟಿನ ಹೊಂದಿರುತ್ತವೆ. ಕಣಗಳು ಬಹಳ ಒತ್ತೊತ್ತಾಗಿರುವುದರಿಂದ ಅಥವಾ ಕಣಗಳು ಬಹಳ ಹತ್ತಿರದಲ್ಲಿರುವುದರಿಂದ ಇವು ಏನಾಗುತ್ತೆ, ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತವೆ. ಕಂಪ್ರೆಸಿಬಿಲಿಟಿ, ಸಂಪೀಡನಗೊಳಿಸಲು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಈ ಕಂಪ್ರೆಸ್ ಮಾಡಕ್ ಹೋದ್ರೆ ಇವು ತುಂಬಾ ಕಣಗಳು ಆಲ್ರೆಡಿ ಒತ್ತುತ್ತಾ ಇರೋದ್ರಿಂದ ಎಲ್ಲೂ ಸ್ಪೇಸ್ ಇರಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ತುಂಬಾ ಕಂಪ್ರೆಸ್ ಮಾಡಕ್ ಆಗಲ್ಲ. ಇಲ್ಲಿ ಬರೀ ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ಕಂಪ್ರೆಸ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಗೊತ್ತಾಗ್ತಿದ್ಯಾ? ಅಣುಗಳ ನಡುವೆ ಇರುತ್ತಲ್ಲ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಗೊತ್ತಾಗ್ತಿದ್ಯಾ? ನೋಡಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ಕೋಬೇಕು ಪೃಥ್ವಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಸಾಲಿಡ್ಸ್ ಅಲ್ಲಿ ಆಮೇಲೆ ಜಾಸ್ತಿ ಇರುತ್ತೆ, ಆಮೇಲೆ ಲಿಕ್ವಿಡ್ಸ್, ಆಮೇಲೆ ಗ್ಯಾಸ್ ಅಲ್ವಾ? ಈ ರೀತಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಸಾಲಿಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಇಷ್ಟು ತಿಳ್ಕೊಂಡ್ರೆ ಇವು ಘನವಸ್ತುಗಳ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಓಕೆನಾ? ಈಗ ಮುಂದೆ ನೋಡೋದಾದ್ರೆ ಟೈಪ್ಸ್ ಆಫ್ ಸಾಲಿಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಏನು ಕ್ರಿಸ್ಟಲಿನ್ ಸಾಲಿಡ್ಸ್ ಮತ್ತೆ ಅಮಾರ್ಫಸ್ ಸಾಲಿಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕೆ ಎಕ್ಸಾಂಪಲ್ಸ್ನು ನೀವು ತಿಳ್ಕೊಂಡಿದ್ರಿ ಅಲ್ವಾ? ಏನು ಕ್ರಿಸ್ಟಲಿನ್ ಸಾಲಿಡ್ಸ್ ಅಂದ್ರೆ, ಅಮಾರ್ಫಸ್ ಸಾಲಿಡ್ಸ್ ಅಂದ್ರೆ. ಅದರಲ್ಲಿ ಕ್ರಿಸ್ಟಲಿನ್ ಸಾಲಿಡ್ಸ್ ಅಲ್ಲಿ 3 ಟೈಪ್ಸ್ ನೋಡ್ತಾ ಇದ್ರಿ. ಒಂದು ಅಯಾನಿಕ್ ಸಾಲಿಡ್ಸ್, ಕೋವೆಲೆಂಟ್ ಸಾಲಿಡ್ಸ್, ಮತ್ತೆ ಮೆಟಾಲಿಕ್ ಸಾಲಿಡ್ಸ್, ಮತ್ತೆ ಮಾಲಿಕ್ಯುಲರ್ ಸಾಲಿಡ್ಸ್. ಇದ್ರ ಬಗ್ಗೆ ನೀವು ಹೆಚ್ಚಿನ ತಿಳ್ಕೊಬೇಕಾದ್ರೆ ಕಳೆದ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ನಾನು ಇಲ್ಲಿ ರಿವಿಷನ್ ಮಾತ್ರ ಮಾಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಯೂನಿಟ್ ಸೆಲ್. ಒಂದು ಯೂನಿಟ್ ಸೆಲ್ ಅಂದ್ರೆ ಏನು? ಒಂದು ಗೋಡೆ ಕಟ್ಟಲು ಹೇಗೆ ಇಟ್ಟಿಗೆ ಮೂಲವೋ ಅದೇ ರೀತಿ ಒಂದು ಸ್ಫಟಿಕದ ರಚನೆ ಆಗ್ಬೇಕು ಅಂದ್ರೆ, ಒಂದು ಕ್ರಿಸ್ಟಲಿನ್ ರಚನೆ ಆಗ್ಬೇಕು ಅಂದ್ರೆ ಅತ್ಯಂತ ಚಿಕ್ಕ ಘಟಕ, ಅದನ್ನ ಇಟ್ಟಿಗೆ ಅಂತ ಕರಿಬಹುದು ಅಥವಾ ಒಂದು ಯೂನಿಟ್ ಸೆಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆ? ಅದರಲ್ಲಿ 3 ಟೈಪ್ ಬರ್ತವೆ. ಒಂದು ಸಿಂಪಲ್ ಕ್ಯೂಬಿಕ್, ಎರಡನೇದು ಬಾಡಿ ಸೆಂಟರ್ ಕ್ಯೂಬಿಕ್, ಮೂರನೇದು ಫೇಸ್ ಸೆಂಟರ್ ಕ್ಯೂಬಿಕ್. ಗೊತ್ತಾಗ್ತಿದ್ಯಾ? ಸಿಂಪಲ್ ಕ್ಯೂಬಿಕ್ ಅಲ್ಲಿ ಏನಾಗಿದೆ, 4 ಮೂಲೆಗಳಿದೆ, ಅಥವಾ 4 ಮೂಲೆಗಳಲ್ಲಿ ಏನಿರುತ್ತೆ, 1 2 3 4 5 6 7 8 ಮೂಲೆಗಳಲ್ಲಿ ಒಂದೊಂದು ಅಣುಗಳು ಇರುತ್ತೆ. ಆದ್ರೆ ಬಾಡಿ ಸೆಂಟರ್ ಕ್ಯೂಬಿಕ್ ಅಲ್ಲಿ ಸೆಂಟರ್ ಅಲ್ಲಿ ಒಂದು ಅಣು ಇರುತ್ತೆ. ಅದೇ ಫೇಸ್ ಸೆಂಟರ್ ಅಲ್ಲಿ ಎವರಿ ಮೂಲೆಗಳಲ್ಲಿ ಒಂದು ಅಣು ಇದ್ದು ಮತ್ತೆ ಒಂದೊಂದು ಫೇಸ್ ಅಲ್ಲಿ ಒಂದೊಂದು ಅಣುಗಳನ್ನ ಹೊಂದಿರುತ್ತದೆ. ಓಕೆನಾ? ಇದಾಯ್ತು. ಇಷ್ಟನ್ನ ಕಲ್ತಿದ್ರಿ. ಈಗ ಬರೋದು ವೆರಿ ಇಂಪಾರ್ಟೆಂಟ್, ಘನವಸ್ತುವಿನ ಏನೋ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಮುಂದುವರಿಯುತ್ತೆ. ಇವು ಸಹ ಎಕ್ಸಾಮ್ನ ಪಾಯಿಂಟ್ ಆಫ್ ನಲ್ಲಿ ವೆರಿ ಇಂಪಾರ್ಟೆಂಟು. ಅದರಲ್ಲೂ ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವ. ಏನು ಸ್ಥಿತಿಸ್ಥಾಪಕತ್ವ? ಎಲಾಸ್ಟಿಸಿಟಿ ಕೇಳಿದಿರಾ? ಎಲಾಸ್ಟಿಕ್ ಅಂತ ಕರಿತೀವತ್ತು ನಾವು. ಏನು ಎಲಾಸ್ಟಿಕ್ ಅಂದ್ರೆ, ನಾವು ಈಗ ಪ್ಯಾಂಟ್ಗಳು ಹಾಕೊಂಡಿರ್ತೀವಲ್ಲ, ಎಲಾಸ್ಟಿಕ್ ಹೋಯ್ತು ಅಂತ. ಎಲಾಸ್ಟಿಕ್ ಇದ್ದಾಗ ನೀಟಾಗಿ ಕುತ್ಕೊಂತವೆ, ಎಲಾಸ್ಟಿಕ್ ಹೋದಾಗ ಏನಾಗುತ್ತೆ, ಪ್ಯಾಂಟ್ಗಳು ಉದುರೋಗ್ತಾ ಇರ್ತವೆ. ಯಾಕೆ ಎಲಾಸ್ಟಿಸಿಟಿ ಅಂತ ಕರೀತಾರೆ? ಎಲ್ಲಾ ಘನ ವಸ್ತುಗಳಿಗೆ ಒಂದು ಎಲಾಸ್ಟಿಸಿಟಿ ಇರುತ್ತೆ. ನೋಡಿದ್ರಲ್ವಾ ನೀವು, ನೈಟ್ ಪ್ಯಾಂಟ್ ಅಥವಾ ಟ್ರ್ಯಾಕ್ ಪ್ಯಾಂಟ್ ಅಥವಾ ಸ್ಪೋರ್ಟ್ಸ್ ವೇರ್ ಹಾಕೊಂಡಾಗ ಎಲಾಸ್ಟಿಕ್ ಇರುತ್ತೆ. ತುಂಬಾ ದಿನ ಯೂಸ್ ಮಾಡ್ತಾ ಅದು ಎಲಾಸ್ಟಿಸಿಟಿನ ಕಳ್ಕೊಂಡ್ಬಿಡುತ್ತೆ. ಅದೇ ಎಲಾಸ್ಟಿಸಿಟಿ. ಅದನ್ನ ಸೈನ್ಸ್ ಓರಿಯೆಂಟೆಡ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೈನ್ಸ್ ಓರಿಯೆಂಟೆಡ್ ಅಲ್ಲಿ ನಾವೇನಂತ ನೋಡ್ತಾ ಹೋಗೋಣ. ಗೊತ್ತಾಗ್ತಿದ್ಯಾ? ನೋಡಿ, ಒಂದು ಘನ ವಸ್ತುವಿನ ಮೇಲೆ ಒತ್ತಡವನ್ನೇರಿ ಮತ್ತೆ ತೆಗೆದಾಗ ಅದು ಮೂಲ ವಿನ್ಯಾಸವನ್ನೇ ಉಳಿಸಿಕೊಳ್ಳುತ್ತದೆ. ನೋಡಿ, ಒಂದು ರಬ್ಬರ್ ತಗೊಂಡೆ, ರಬ್ಬರ್ನ ಏನ್ ಮಾಡಿದೆ, ಸ್ಟ್ರೆಚ್ ಮಾಡಿದೆ, ಮತ್ತೆ ಕೈ ಬಿಟ್ಟೆ, ಅದು ಏನಾಯ್ತು, ತನ್ನ ಒರಿಜಿನಲ್ ಸ್ಥಿತಿಗೆ ಬಂತು. ಗೊತ್ತಾಗ್ತಿದ್ಯಾ? ಅದನ್ನೇನಂತ ಕರಿತೀವಿ ನಾವು, ಎಲಾಸ್ಟಿಸಿಟಿ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಒಂದು ಘನ ವಸ್ತುವಿನ ಮೇಲೆ ಒತ್ತಡವನ್ನೇರಿ ಮತ್ತೆ ತೆಗೆದಾಗ ಅದು ಮೂಲ ವಿನ್ಯಾಸವನ್ನೇ ಉಳಿಸಿಕೊಳ್ಳುತ್ತದೆ, ಮೂಲ ವಿನ್ಯಾಸಕ್ಕೆ ಬರ್ತದೆ. ಮೊದಲು ಹೆಂಗಿತ್ತೋ ಅದ್ರ ಮೊದಲ ಸ್ಥಿತಿಗೆ ಬರ್ತದೆ. ಅದನ್ನೇನಂತ ಕರಿತೀವಿ ನಾವು, ಸ್ಥಿತಿಸ್ಥಾಪಕತ್ವ. ಅದಕ್ಕೆ ಎಕ್ಸಾಂಪಲ್ ರಬ್ಬರ್ ಮತ್ತೆ ಸ್ಪ್ರಿಂಗ್. ನೋಡಿ, ಸ್ಪ್ರಿಂಗ್ ಇದೆ, ನಾನು ಎಳೆದಿದ್ದೀನಿ, ಇಲ್ಲಿವರೆಗೆ ಎಳೆದಿದ್ದೀನಿ, ಮತ್ತೆ ಅದನ್ನು ಬಿಟ್ಟಾಗ ಏನಾಗುತ್ತೆ, ತನ್ನ ಒರಿಜಿನಲ್ ಸ್ಪೇಸ್ಗೆ ಬರುತ್ತೆ ಅಲ್ವಾ? ನೋಡಿ, ರಬ್ಬರ್ ಎಳೆದಿದ್ದೀನಿ, ಅದು ತನ್ನ ಮೊದಲನೇ ಸ್ಥಿತಿಗೆ ಏನ್ ಮಾಡುತ್ತೆ, ಬರುತ್ತೆ ಅಲ್ವಾ? ಇದನ್ನೇನಂತ ಕರಿತೀನಿ, ಎಲಾಸ್ಟಿಸಿಟಿ ಅಥವಾ ಸ್ಥಿತಿಸ್ಥಾಪಕತ್ವ ಗುಣ ಅಂತ ಕರಿತೀವಿ. ನೋಡಿ, ಒಂದು ಘನ ವಸ್ತುವಿಗೆ ಬಲವನ್ನು ನೀಡಿ ಎಳೆದು ಬಿಟ್ಟಾಗ ಮತ್ತು ಅದೇ ಮೂಲ ಆಕಾರಕ್ಕೆ ತಲುಪುವ ಗುಣವನ್ನೇ ಸ್ಥಿತಿಸ್ಥಾಪಕತ್ವ ಗುಣ ಅಥವಾ ಎಲಾಸ್ಟಿಕ್ ಎನ್ನುತ್ತಾರೆ. ಎಲಾಸ್ಟಿಕ್ ಅಂತಂದ್ರೆ ಒಂದು ಘನ ವಸ್ತುವಿಗೆ ಬಲವನ್ನು ನೀಡಿ ಎಳೆದಾಗ ಅದು ಎಳೆದು ಬಿಟ್ಟಾಗ ಅದು ತನ್ನ ಒರಿಜಿನಲ್ ಏನಕ್ಕೆ ಆಕಾರಕ್ಕೆ ಬರೋದಕ್ಕೆ ಏನಂತ ಕರಿತೀವಿ, ಎಲಾಸ್ಟಿಸಿಟಿ ಅಂತ ಕರಿತೀವಿ ಅಲ್ವಾ? ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು, ಇದು ವೆರಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದರೆ KS, PSI, PC, ಗ್ರೂಪ್ ಸಿ ಮತ್ತೆ SSC GD ಎಲ್ಲ ಕ್ವಶನ್ಸ್ ಬಂದಿದೆ. ಏನು ಕ್ವಶನ್ ಬಂದಿದೆ ಅಂದ್ರೆ, ಅತಿ ಹೆಚ್ಚು ಸ್ಥಿತಿಸ್ಥಾಪಕತ್ವ ಹೊಂದಿರೋ ವಸ್ತು ಯಾವುದು? ನಾವು ಅಂದ್ಕೊಂತೀವಿ ರಬ್ಬರ್ ಅಂದ್ಕೊಂತೀವಿ ಅಲ್ವಾ, ಬೇಗ ಅದು ಒರಿಜಿನಲ್ ಬರುತ್ತೆ. ಬಟ್ ಆದ್ರೆ ಅದು ಎಕ್ಸಾಂಪಲ್ ಉಕ್ಕು. ಸ್ಟೀಲ್ ಇದೆಯಲ್ಲ, ಸ್ಟೀಲ್ ಅತಿ ಹೆಚ್ಚು ಎಲಾಸ್ಟಿಸಿಟಿನ ಹೊಂದಿರುತ್ತೆ. ನೋಡಿ,
ಉಕ್ಕು ರಬ್ಬರ್ಗಿಂತ ಹೆಚ್ಚಿನ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ. ಎಕ್ಸಾಂಪಲ್ ಇದೆ ಇಂಪಾರ್ಟೆಂಟ್. ನಾವು ಅಂದ್ಕೊಂತೀವಿ ಜನರಲ್ ಥಿಂಕ್ ಮಾಡಿದಾಗ ರಬ್ಬರ್ ಅತಿ ಹೆಚ್ಚು ಎಲಾಸ್ಟಿಸಿಟಿ ಹೊಂದಿದೆ ಅನ್ಕೊಂತೀವಿ. ಅಲ್ಲ, ಏನೋ ಎಲಾಸ್ಟಿಸಿಟಿ ಹೊಂದಿರೋದು ಯಾವುದು ಅತಿ ಹೆಚ್ಚು ಅಂತಂದ್ರೆ ಉಕ್ಕು ಅಥವಾ ಏನು ಸ್ಟೀಲ್ ಅಂತ ಕರಿತೀವಲ್ಲ ಅದು. ಗೊತ್ತಾಗ್ತಿದ್ಯಾ? ನೋಡಿ, ಕಬ್ಬಿಣದಲ್ಲಿ ಏಕಮಾನ ವಿಕೃತರಲು ಪ್ರಯೋಗಿಸಬೇಕಾದ ಒತ್ತಡ ರಬ್ಬರ್ಗಿಂತ ಬಹಳ ಹೆಚ್ಚು. ಅಂದ್ರೆ ನೋಡಿ, ಒಂದು ಸ್ಟೀಲ್ ವೈರ್ ತಗೊಂತೀನಿ, ಒಂದು ರಬ್ಬರ್ನ ವೈರ್ನ ತಗೊಂತೀನಿ, ಹೋಯ್ತಾ? ಒಂದು ರಬ್ಬರ್ನ ತಗೊಂತೀನಿ, ಒಂದು ಸ್ಟೀಲ್ನ ಅದೇ ಅಳತೆಯ ಸ್ಟೀಲ್ ವೈರ್ನ ತಗೊಂತೀನಿ. ಇದನ್ನ ಯಾವುದನ್ನ ಈಸಿಯಾಗಿ ನಾವು ಎಕ್ಸ್ಟೆಂಡ್ ಮಾಡ್ಬೋದು? ಯಾವ್ದು ಎಕ್ಸ್ಟೆಂಡ್ ಮಾಡ್ಬೋದು? ರಬ್ಬರ್ ವೈರ್ನ ಜಾಸ್ತಿ ಎಳಿಬೋದಾ, ಸ್ಟೀಲ್ ವೈರ್ನ ಬೇಗ ಎಳಿಬೋದು ಕೈಲಿ? ರಬ್ಬರ್. ಯಾಕೆ ಅಂದ್ರೆ ಅದು ಎಲಾಸ್ಟಿಸಿಟಿ ಕಂಪೇರಿಟಿವ್ಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಸ್ಟೀಲ್ಗೆ. ಗೊತ್ತಾಗ್ತಿದ್ಯಾ? ಇದು ಎಲಾಸ್ಟಿಸಿಟಿ ಜಾಸ್ತಿ ಇರೋದ್ರಿಂದ ಇದನ್ನ ಎಳೆಯೋದು ಕಷ್ಟ. ಗೊತ್ತಾ? ಹಂಗಾಗಿ ಎಲಾಸ್ಟಿಸಿಟಿ ಪವರ್ ಯಾವ್ದು ಜಾಸ್ತಿ ಇದೆ? ಸ್ಟೀಲ್. ಗೊತ್ತಾಗ್ತಿದ್ಯಾ? ಎಲಾಸ್ಟಿಸಿಟಿ ಪವರ್ ಕಮ್ಮಿ ಯಾವ್ದಿದೆ? ರಬ್ಬರ್. ಬಟ್ ಎರಡಕ್ಕೂ ಎಲಾಸ್ಟಿಸಿಟಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಎಲಾಸ್ಟಿಸಿಟಿ ಅಂದ್ರೆ ಅರ್ಥ ಆಯ್ತಾ? ಅತಿ ಹೆಚ್ಚು ಎಲಾಸ್ಟಿಸಿಟಿ ಹೊಂದಿರುವ ಇದು ಏನು ಘನ ವಸ್ತು ಯಾವುದು? ಉಕ್ಕು ಅಥವಾ ಸ್ಟೀಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆನಾ? ಕ್ಲಿಯರಾ? ಅರ್ಥ ಆಯ್ತಾ? ಇದು ಎಲಾಸ್ಟಿಸಿಟಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಓಕೆ, ಪ್ಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ತರನೇ ಇನ್ನೊಂದು ಪ್ಲಾಸ್ಟಿಸಿಟಿ. ಇದಕ್ಕೆ ಉಲ್ಟಾ, ಎಲಾಸ್ಟಿಸಿಟಿಗೆ ಉಲ್ಟಾ. ಏನಂತಂದ್ರೆ ಪ್ಲಾಸ್ಟಿಸಿಟಿ ಎನ್ನುವುದು ಘನವಸ್ತುಗಳ ಒಂದು ವಿಶೇಷ ಗುಣ. ಇದು ಸ್ಥಿತಿಸ್ಥಾಪಕತ್ವಕ್ಕೆ, ಎಲಾಸ್ಟಿಸಿಟಿಗೆ ಸಂಪೂರ್ಣ ವಿರುದ್ಧವಾದುದು. ಏನು ವಿರುದ್ಧವಾದುದು ಅಂದ್ರೆ, ನೋಡು, ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲವನ್ನು ಅಪ್ಲೈ ಮಾಡಿದಾಗ ಪ್ರವೇಶಿಸಿದಾಗ ಅದು ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತದೆ. ಆದರೆ ಆ ಬಲವನ್ನು ತೆಗೆದಾಗ ನಂತರ ತನ್ನ ಹಳೆಯ ಆಕಾರಕ್ಕೆ ಮರಳಲ್ಲ, ತನ್ನ ಒರಿಜಿನಲ್ ಸ್ಥಿತಿಗೆ ಬರಲ್ಲ. ಒರಿಜಿನಲ್ ಸ್ಥಿತಿ ಬಂದ್ರೆ ಎಲೆಕ್ಟ್ರಿಸಿಟಿ ಆಗುತ್ತೆ, ಇದು ಒರಿಜಿನಲ್ ಸ್ಥಿತಿ ಬರಲ್ಲ, ಹೊಸ ಆಕಾರದಲ್ಲಿ ಉಳ್ಕೊಳ್ಳೋದನ್ನು ಪ್ಲಾಸ್ಟಿಸಿಟಿ ಅಂತೀವಿ. ಈಗ ಒಂದು ವಸ್ತುವಿಗೆ ನಾನು ಏನ್ ಮಾಡ್ತೀನಿ, ಒಂದು ಏನ್ ಮಾಡ್ತೀನಿ, ಡಫ್ ತಗೊಂತೀನಿ. ಡಫ್ ಅಂದ್ರೆ ಏನು? ಗೋಧಿ ಹಿಟ್ಟು ಕಲಿಸ್ಬಿಟ್ಟು ತಗೊಂತೀನಿ, ಉಂಡೆ ಮಾಡ್ತೀನಿ ರೌಂಡು, ಅದನ್ನ ಹಿಂಗೆ ಬಡಿತೀನಿ, ಬಡ್ದು ಚಪಾತಿ ತರ ಮಾಡ್ತೀನಿ. ಅದು ಮತ್ತೆ ಒರಿಜಿನಲ್ ಸ್ಥಿತಿ ಬರುತ್ತಾ? ಏನಾಗುತ್ತೆ? ಚಪಾತಿ ಥರನೇ ಅಳ್ಕೊಂಡಿರುತ್ತೆ. ಅದನ್ನೇ ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಮಣ್ಣು ಉಂಡೆ ಮಾಡಿ ಹೊಡೆದಾಗ ಏನು ಚಪಾಟಿ ಆಗುತ್ತಲ್ಲ, ಅದು ಮತ್ತೆ ಒರಿಜಿನಲ್ ಸ್ಥಿತಿ ಬರುತ್ತಾ? ಇರಲ್ಲ. ಅದನ್ನೇ ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ನೋಡಿ, ಪ್ಲಾಸ್ಟಿಸಿಟಿ ಇಸ್ ದ ಪ್ರಾಪರ್ಟಿ ಆಫ್ ಎ ಸಾಲಿಡ್ ಮೆಟೀರಿಯಲ್ ಅಂಡರ್ಗೋ ಪರ್ಮನೆಂಟ್ ಡಿಫಾರ್ಮೇಶನ್. ಅಂದ್ರೆ ಪರ್ಮನೆಂಟ್ಗೆ ಅದು ತನ್ನ ಆಕಾರವನ್ನ ಕಳೆದುಕೊಳ್ಳುತ್ತೆ, ಮತ್ತೆ ಶೇಪಿಗೆ ತರಕ್ಕಾಗಲ್ಲ ಅಲ್ವಾ? ಈವನ್ ಆಫ್ಟರ್ ದ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ರಿಮೂವ್ಡ್. ನೋಡಿ, ನಾನು ಒಂದು ಹಿಟ್ಟು ತಗೊಂಡಿದ್ದೀನಿ, ಪ್ರೆಸ್ ಮಾಡ್ತೀನಿ, ಮತ್ತೆ ಕೈ ತೆಗಿತೀನಿ, ಅದು ಮತ್ತೆ ಹೆಂಗೆ ಉಂಡೆ ಥರ ಆಗುತ್ತಾ? ಆಗಲ್ಲ. ಅದೇನಾಗುತ್ತೆ? ಡಫ್ ಏನಾಗುತ್ತೆ ಅಥವಾ ಉಂಡೆ ಏನಾಗುತ್ತೆ? ಪ್ರೆಸ್ ಆಗುತ್ತೆ ಅಲ್ವಾ? ಇದನ್ನೇನಂತ ಕರಿತೀವಿ ನಾವು? ಪ್ಲಾಸ್ಟಿಸಿಟಿ ಅಂತ ನಾವು ಕರಿತೀವಿ. ಗೊತ್ತಾಗ್ತಿದ್ಯಾ? ನೋಡಿ, ಉದಾಹರಣೆಗೆ ಒಂದು ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಮತ್ತೆ ಅದು ಮೊದಲಿನಂತಾಗುತ್ತದೆ, ಇದು ಪ್ಲಾಸ್ಟಿಸಿಟಿ ಅಲ್ವಾ? ಅಲ್ಲ, ಎಲೆಕ್ಟ್ರಿಸಿಟಿ. ಅದೇ ಪ್ಲಾಸ್ಟಿಸಿಟಿಗೆ ಜೇಡಿ ಮಣ್ಣಿನಿಂದ ಒಂದು ಉಂಡೆ ಮಾಡಿ ಅಥವಾ ಗೋಧಿ ಹಿಟ್ಟಿನಿಂದ ಉಂಡೆ ಮಾಡಿ ಒತ್ತಿ ಅದನ್ನ ಆಕಾರ ಬದಲಿಸಿದ್ರೆ ಅದು ಮತ್ತೆ ತನ್ನ ಒರಿಜಿನಲ್ ಆಕಾರಕ್ಕೆ ಬರುವುದಿಲ್ಲ. ಇದನ್ನೇ ಕರಿತೀವಿ ನಾವು ಪ್ಲಾಸ್ಟಿಸಿಟಿ. ಗೊತ್ತಾಗ್ತಿದ್ಯಾ? ಎಕ್ಸಾಂಪಲ್ ನೋಡಿ, ಜೇಡಿ ಮಣ್ಣು ವೆಟ್ ಕ್ಲೇ ಅಂತ ಕರಿತೀವಿ. ಕುಂಬಾರರು ಮಾಡ್ತಾರಲ್ಲ, ಕುಂಬಾರು ಮಡಕೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ, ಅದು ಏನಾಗುತ್ತೆ? ಮಡಕೆ ಮಾಡಿದಾಗ ತನ್ನದು ಒರಿಜಿನಲ್ ಶೇಪಿಗೆ ಬರಲ್ಲ. ಗೊತ್ತಾಗ್ತಿದ್ಯಾ? ಅದನ್ನೇ. ನೆಕ್ಸ್ಟ್, ಸೀಸಾ. ಲೋಹಗಳಲ್ಲಿ ಸೀಸಾ ಹೆಚ್ಚಿನ ಪ್ಲಾಸ್ಟಿಸಿಟಿ ಗುಣವನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಈಗ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾರೆ, ಅತಿ ಹೆಚ್ಚು ಪ್ಲಾಸ್ಟಿಸಿಟಿ ಹೊಂದಿರುವ ಲೋಹ ಯಾವುದು ಅಂತ. ಗೊತ್ತಾಗ್ತಿದೆ? ಯಾವುದು? ಲೆಡ್, ಸೀಸಾ. ಅತಿ ಹೆಚ್ಚು ಎಲಾಸ್ಟಿಸಿಟಿ ಹೊಂದಿರುವುದು ಸ್ಟೀಲ್, ಅತಿ ಹೆಚ್ಚು ಪ್ಲಾಸ್ಟಿಸಿಟಿ ಹೊಂದಿರುವುದು ಲೆಡ್. ಗೊತ್ತಾಗ್ತಿದ್ಯಾ? ಅರ್ಥ ಮಾಡ್ಕೋಬೇಕು. ಪ್ಲಾಸ್ಟಿಕ್ ವಸ್ತುಗಳು ಇವನ್ನು ಬಿಸಿ ಮಾಡಿದಾಗ ಬೇಕಾದ ಆಕಾರಕ್ಕೆ ತಿರುಗಿಸಬಹುದು. ಗೊತ್ತಾಗ್ತದೆ? ಇವು ಸಹ ಏನಾಗುತ್ತೆ? ತನ್ನ ಒರಿಜಿನಲ್ ಏನಾಗುತ್ತೆ? ಪ್ರೆಸ್ ಮಾಡಿದಾಗ ಒರಿಜಿನಲ್ ಸ್ಥಳಕ್ಕೆ ಬರುತ್ತವೆ. ಗೊತ್ತಾಗ್ತಿದ್ಯಾ? ಆದ್ರೆ ಪ್ಲಾಸ್ಟಿಸಿಟಿಗೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ, ನೀವು ಮನೇಲಿ ಯೂಸ್ ಮಾಡೋ ಏನೋ ಹಿಟ್ಟು ಆಗಿರ್ಬೋದು, ಕುಂಬಾರು ಯೂಸ್ ಮಾಡೋ ಮಣ್ಣಾಗಿರ್ಬೋದು. ಮತ್ತೆ ಲೋಹಗಳಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಸಿಟಿ ಹೊಂದಿರೋದು ಯಾವುದು ಅಂತಂದ್ರೆ ಲೆಡ್, ಸೀಸಾ. ಇದೊಂದು ನೆನಪಲ್ಲಿ ಇರಲಿ. ಗೊತ್ತಾಗ್ತಿದ್ಯಾ? ಓಕೆ, ಮುಂದೆ ಹೋಗೋಣ. ನೋಡಿ, ಇನ್ನೊಂದು ಸ್ಟ್ರೆಸ್, ಸ್ಟ್ರೈನ್ ಅಂಡ್ ಉಕ್ಸ್ಲಾ ಅಂತ ಬರುತ್ತೆ. ಏನ್ ಗೊತ್ತಾ? ಸ್ಟ್ರೆಸ್ ಅಂದ್ರೆ ಒತ್ತಡ, ಗೊತ್ತಾಗ್ತಿದ್ಯಾ? ಅಥವಾ ಪ್ರತಿಬಲ ಅಂತ ಕರಿಬಹುದು. ನೋಡಿ, ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲವನ್ನು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಆ ವಸ್ತುವು ತನ್ನ ಆಕಾರ ಬದಲಾಗದಂತೆ ತಡೆಯಲು ಒಳಗಿನಿಂದ ಒಂದು ಮರು ಸ್ಥಾಪಕ ಬಲವನ್ನು, ರಿಸ್ಟೋರಿಂಗ್ ಫೋರ್ಸ್ನ ಅಪ್ಲೈ ಮಾಡುತ್ತೆ. ಈ ಬಲವನ್ನೇ ಸ್ಟ್ರೆಸ್ ಅಂತ ಕರಿತೀವಿ. ನೋಡಿ, ಈಗ ನಾನು ಏನ್ ಮಾಡ್ತೀನಿ, ಒಂದು ಸ್ಟೀಲ್ ಇದನ್ನ ತಗೊಂತೀನಿ, ಸ್ಟೀಲ್ನ, ಅರ್ಥ ಆಗ್ತಿದ್ಯಾ? ಅಪ್ಲೈ ಮಾಡ್ತೀನಿ ಫೋರ್ಸ್, ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡ್ತೀನಿ. ಬಟ್ ಅದು ಸಹ ಏನಾಗುತ್ತೆ? ಒಳಗಡೆಯಿಂದ ಏನಾಗುತ್ತೆ? ಒಂದು ಫೋರ್ಸ್ನ ಅಪ್ಲೈ ಮಾಡುತ್ತೆ. ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ, ಅದು ಸಹ ಒಳಗಿಂದ ಫೋರ್ಸ್ ಅಪ್ಲೈ ಮಾಡುತ್ತೆ. ಅಂದ್ರೆ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲವನ್ನು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಈ ಕಡೆಯಿಂದ ಈ ಕಡೆ ಅಪ್ಲೈ ಮಾಡಿದೆ, ಎಕ್ಸ್ಟರ್ನಲ್ ಫೋರ್ಸ್. ಇದು ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಬಾಹ್ಯ ಬಲ, ಬಾಹ್ಯದಿಂದ ಒಳಗಡೆ ಆಗ್ತಿದ್ದೀನಿ.
ಆ ವಸ್ತುವು ತನ್ನ ಆಕಾರ ಬದಲಾಗದಂತೆ, ತನ್ನ ಆಕಾರವನ್ನು ಬದಲಾಯಿಸಲು ಬಿಡಲ್ಲದು. ನಾನು ನನ್ನ ಆಕಾರ ಚೇಂಜ್ ಮಾಡಲ್ಲ ಅಂತ ಅಂದ್ಬಿಟ್ಟು, ಎಕ್ಸಾಂಪಲ್ ಸ್ಟೀಲ್ ಅಂದ್ಕೊಳ್ಳಿ, ನಾನು ಎಷ್ಟು ಫೋರ್ಸ್ ಆಗ್ತಿರ್ತೀನಿ, ಬಟ್ ಅದನ್ನು ಏನಾಗುತ್ತೆ ಒಳಗಡೆಯಿಂದ ಫೋರ್ಸ್ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ, ನಾನು ಚೇಂಜ್ ಆಗಲ್ಲ, ನನ್ನ ಶೇಪಿನ ಚೇಂಜ್ ಆಗಲ್ಲ ಅಂತ ಅಂದ್ಬಿಟ್ಟು ಒಳಗಿನಿಂದ ಒಂದು ಮರುಸ್ಥಾಪಕ ಬಲವನ್ನು ಅಂದ್ರೆ ರೀಸ್ಟೋರಿಂಗ್ ಫೋರ್ಸ್, ನಾನು ಇದೇ ಸ್ಥಳ ಇದೇ ಶೇಪಲ್ಲಿ ಇರಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಆ ಬಲವನ್ನೇನಂತ ಕರಿತೀವಿ ನಾವು ಸ್ಟ್ರೆಸ್ ಅಂತ ಕರಿತೀವಿ, ಅಥವಾ ಪ್ರತಿಬಲ ಅಂತ ಕರಿತೀವಿ. ಸ್ಟ್ರೆಸ್ ಅಥವಾ ಪ್ರತಿಬಲ, ಒತ್ತಡ ಅಂತಲೂ ಸಹ ಕರಿತೀವಿ. ಗೊತ್ತಾಗ್ತಿದ್ಯಾ? ಎಕ್ಸಾಂಪಲ್, ನೀವೊಂದು ಸ್ಪ್ರಿಂಗ್ ಅನ್ನು ಎಳೆದಾಗ ಅದು ಮರಳಿ ತನ್ನ ಹಳೆ ಸ್ಥಿತಿಗೆ ಬರಲು ಪ್ರಯತ್ನಿಸುತ್ತದೆ. ಒಂದು ಸ್ಪ್ರಿಂಗ್ ಎಳಿತೀನಿ, ಅದೂ ಸಹ ಏನಾಗ್ತದೆ, ದೊಡ್ಡ ಸ್ಪ್ರಿಂಗು ತಗೊಂಡು ಹಿಂಗೆ ಎಳೆದಾಗ ಮತ್ತೆ ಅದೇನ್ ಮಾಡ್ತಾರೆ, ನಿಮ್ ಕಡೆಗೆ ಎಳಿತಾ ಇರುತ್ತೆ, ಅದು ತನ್ನ ಒರಿಜಿನಲ್ ಸ್ಥಿತಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನೇ ಏನಂತ ಕರಿತೀವಿ, ಸ್ಟ್ರೆಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇದನ್ನ SI ಯೂನಿಟ್, ಇದ್ರ SI ಯೂನಿಟ್ ಏನಪ್ಪಾ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಗೊತ್ತಾಗ್ತಿದ್ಯಾ? ಎಕ್ಸಾಂಪಲ್ ಕೇಳ್ತಾರೆ, SI ಯೂನಿಟ್ ಏನು, ಸ್ಟ್ರೆಸ್ನ SI ಯೂನಿಟ್ ಏನು ಅಂತ ಕೇಳ್ತಾರೆ. ಇದು ಏನಂತ ಕರೀತಾರೆ, ನ್ಯೂಟನ್ ಮೀಟರ್ ಸ್ಕ್ವೇರ್. ಗೊತ್ತಾಗ್ತಿದ್ಯಾ? ಅಥವಾ ಹಿಂಗೂ ಬರಿಬಹುದು, ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತಲೂ ಸಹ ಬರ್ಬೋದು. ಗೊತ್ತಾಗ್ತಿದ್ಯಾ? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್, ಅಥವಾ ಪ್ಯಾಸ್ಕಲ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಪ್ಯಾಸ್ಕಲ್. ಇದು ಎಕ್ಸಾಮ್ ಕೇಳ್ತಾರೆ, ಇಂಪಾರ್ಟೆಂಟ್. ಸ್ಟ್ರೆಸ್ನ SI ಯೂನಿಟ್ ಏನು, ಏನಂತ ಬರಿಬೇಕು ನೀವು? ಪ್ಯಾಸ್ಕಲ್ ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಲ್ವಾ? ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಸಹ ಬರಿಬೇಕು. ನೋಡಿ ಎಕ್ಸಾಂಪಲ್, ಸ್ಟ್ರೆಸ್ನ ಫಾರ್ಮುಲಾ, ಇದು ಸ್ಟ್ರೆಸ್ನ ಫಾರ್ಮುಲಾ. ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್. ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ ಮತ್ತೆ ಏರಿಯಾ. ಗೊತ್ತಾಗ್ತಿದೆಯಾ? ಎಷ್ಟು ಏರಿಯಾದ ಮೇಲೆ ಅಪ್ಲೈ ಮಾಡ್ತಾ ಇದೀವಿ ಅಂತ. ಗೊತ್ತಾಗ್ತಿದ್ಯಾ? ಇದು ಸ್ಟ್ರೆಸ್ನ ಒಂದು ಏನಾಗುತ್ತೆ, ಫಾರ್ಮುಲಾ ಆಗುತ್ತೆ. ಇಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾವುದು ಅಂತಂದ್ರೆ ಸ್ಟ್ರೆಸ್ ಅಂದ್ರೆ ಏನು, ಮತ್ತೆ ಇದ್ರ SI ಯೂನಿಟ್, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಮತ್ತೆ ಫಾರ್ಮುಲಾನು ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಬೈ ಏರಿಯಾ. ಸ್ಟ್ರೆಸ್ ನಥಿಂಗ್ ಬಟ್ ಪ್ರೆಷರ್ ಅಂತಲೂ ಕರಿಬಹುದು. ಸ್ಟ್ರೆಸ್ ಇಸ್ ಈಕ್ವಲ್ ಟು ಪ್ರೆಷರ್ ಅಂತಲೂ ಹೇಳ್ಬೋದು, ಇನ್ನರ್ ಪ್ರೆಷರ್ ಅಂತಲೂ ಹೇಳ್ಬೋದು. ಓಕೆನಾ? ಇಷ್ಟು ನಿಮ್ಗೆ ಸ್ಟ್ರೆಸ್ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಅನದರ್ ಒನ್, ಸ್ಟ್ರೈನ್. ಸ್ಟ್ರೈನ್ ವಿಕೃತಿ ಅಂತಲೂ ಕರಿತೀವಿ. ಗೊತ್ತಾಗ್ತಿದ್ಯಾ? ನೋಡಿ, ಬಾಹ್ಯ ಬಲ ಪ್ರಯೋಗದಿಂದ ವಸ್ತುವಿನ ಆಕಾರ, ನಾವು ಎಕ್ಸ್ಟರ್ನಲ್ ಫೋರ್ಸ್ ಆಗ್ತಾಗ ವಸ್ತುವಿನ ಆಕಾರ ಅಥವಾ ಗಾತ್ರದಲ್ಲಿ ಉಂಟಾಗುವ ಬದಲಾವಣೆಯ ಅನುಪಾತವನ್ನು ಸ್ಟ್ರೈನ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ನಾನು ಒಂದು ಉಂಡೆ ತಗೊಂಡೆ, ಹಿಟ್ಟಿನ ಉಂಡೆ ತಗೊಂಡೆ ಅಲ್ವಾ, ಈ ಕಡೆಯಿಂದ ಫೋರ್ಸ್ ಆಗ್ತೆ, ಈ ಕಡೆಯಿಂದ ಫೋರ್ಸ್ ಆಗ್ತೆ ಅಲ್ವಾ. ನಾನು ಎಷ್ಟಾಗ್ತೀವಿ ಫೋರ್ಸ್ ಆಗ್ತೀನಿ, ಅವಾಗ ಏನಾಗುತ್ತೆ, ಇದ್ರದ್ದು ಗಾತ್ರದಲ್ಲಿ ಬದಲಾವಣೆ ಹಿಂಗಾಯ್ತು. ಏನಾಯ್ತು, ಹಿಂಗೆ ಉಂಡೆ ಇದ್ದಿದ್ದು ಹಿಂಗಾಯ್ತು, ಈ ರೀತಿ ಉಂಡೆ ಆಯ್ತು. ಕರೆಕ್ಟಾ ಅಲ್ವಾ? ಅವಾಗ ಅದ್ರ ಚೇಂಜ್ ಆಯ್ತಲ್ಲ, ಅದ್ರ ಚೇಂಜ್ ಆದ್ರೆ ಎಷ್ಟು ರೇಷಿಯೋ ಚೇಂಜ್ ಆಯ್ತು ಅನ್ನೋದ್ರ ಮೇಲೆ ಅದನ್ನ ಏನಂತ ಕರಿತೀವಿ, ಸ್ಟ್ರೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ನೋಡಿ ಎಕ್ಸಾಂಪಲ್, ಅದ್ರ ಸ್ಟ್ರೈನ್ ಫಾರ್ಮುಲಾ ನೋಡಿದ್ರೆ, ಸ್ಟ್ರೈನ್ ವಿಕೃತಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ಡೈಮೆನ್ಷನ್. ಚೇಂಜ್ ಇನ್ ಡೈಮೆನ್ಷನ್. ನೋಡಿ, ಈ ತರ ಇದ್ದಿದ್ದು ಉಂಡೆ ಈ ತರ ಆಯ್ತು ಅಲ್ವಾ, ಇದ್ರ ಡೈಮೆನ್ಷನ್ ಏನಾಯ್ತು, ಚೇಂಜ್ ಆಯ್ತು. ಆಮೇಲೆ ಒರಿಜಿನಲ್ ಡೈಮೆನ್ಷನ್ ಮೊದಲು ಎಷ್ಟಿತ್ತು, ಮೊದಲು ಎಷ್ಟಿತ್ತು ಇಷ್ಟಿತ್ತು, ಅದರದ್ದು ಡೈಮೆನ್ಷನ್ ಏನಾಯ್ತು, ಚೇಂಜ್ ಆಯ್ತು. ಹಾಗಾಗಿ ಎರಡು ರೇಷಿಯೋ ತಗೊಂಡಾಗ ನಾವು ಅದನ್ನ ಏನಂತ ಕರಿತೀವಿ, ಸ್ಟ್ರೈನ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇದು ಸ್ಟ್ರೈನ್. ಗೊತ್ತಾಗ್ತಿದ್ಯಾ? ಇದಕ್ಕೆ ಯಾವುದೇ ತರಹದ ಯೂನಿಟ್ ಇಲ್ಲ, ಯಾಕೆಂದ್ರೆ ಇದು ಒಂದೇ ರೀತಿಯ ಒಂದು ಅಳತೆಗಳ ಅನುಪಾತ ಆಗಿರೋದ್ರಿಂದ ಇದನ್ನ ಡೈಮೆನ್ಷನ್ ಲೆಸ್ ಅಂತ ಕರೀತಾರೆ. ಇದನ್ನ ರೇಷಿಯೋದಲ್ಲಿ ಮೆಷರ್ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಸ್ಟ್ರೈನ್ ಅಂತ ಗೊತ್ತಾರೆ, ಸ್ಟ್ರೆಸ್ ಅಂತ ಗೊತ್ತಾಯ್ತು, ಸ್ಟ್ರೈನ್ ಅಂತ ಗೊತ್ತಾಯ್ತು. ಸ್ಟ್ರೆಸ್ ಅಂದ್ರೆ ಒಂದು ಬಾಹ್ಯ ಬಲ ಅಪ್ಲೈ ಮಾಡಿದಾಗ ಆ ವಸ್ತುವು ಸಹ ತನ್ನ ಒಳಗಿಂದ ತನ್ನ ಆಕಾರವನ್ನು ಬದಲಿಸ್ಕೊಳ್ಳೋಕೆ ವಿರೋಧ ಮಾಡಿ ಇನ್ನೊಂದು ಬಲನ ಹಾಕುತ್ತೆ. ಅದನ್ನೇನಂತ ಕರಿತೀವಿ, ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೈನ್ ಅಂದ್ರೆ ಒಂದು ವಸ್ತುವಿಗೆ ನಾವು ಬಲವನ್ನು ಅಪ್ಲೈ ಮಾಡಿದಾಗ ಅದು ತನ್ನ ಆಕಾರವನ್ನ ಬದಲಿಸ್ಕೊಳ್ಳುತ್ತೆ. ಒರಿಜಿನಲ್ ಆಕಾರ ಮತ್ತೆ ಬದಲಿಸಿಕೊಂಡ ಆಕಾರಗಳ ರೇಷಿಯೋ, ಬದಲಿಸಿಕೊಂಡ ಅನುಪಾತಗಳನ್ನ ತಗೊಂಡಾಗ ನಾವೇನಂತ ಕರಿತೀವಿ, ಅದನ್ನ ಸ್ಟ್ರೈನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇಷ್ಟು ನಿಮ್ಗೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಉಕ್ಸ್ ಲಾ, ವೆರಿ ವೆರಿ ಇಂಪಾರ್ಟೆಂಟ್. ಉಕ್ಸ್ ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಎಕ್ಸಾಮ್ ಕೇಳ್ತಾರೆ. ಉಕ್ಸ್ ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ನೋಡಿ, ಬ್ರಿಟಿಷ್ ವಿಜ್ಞಾನಿ ರಾಬರ್ಟ್ ಹುಕ್ ಈ ನಿಯಮವನ್ನ ಮಂಡಿಸಿದರು. ಗೊತ್ತಾಯ್ತು, ಉಕ್ಸ್ ಲಾ ಅಂತ ಕರೀತಾರೆ. ಏನಂದ್ರೆ ಸ್ಥಿತಿಸ್ಥಾಪಕತ್ವ ಮಿತಿಯೊಳಗೆ ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ನೋಡಿ, ಒಂದು ವಸ್ತು ತನ್ನ ಮೇಲೆ ಬಾಹ್ಯ ಪ್ರಯೋಗ ಆದಾಗ, ಬಾಹ್ಯ ಬಲ ಪ್ರಯೋಗ ಆದಾಗ ಒಂದು ಲೆವೆಲ್ವರೆಗೂ ಏನಾಗುತ್ತೆ, ತಡ್ಕೊಳುತ್ತೆ. ಆ ಲೆವೆಲ್ ತಡ್ಕೊಳುತ್ತಲ್ಲ, ಅದನ್ನೇನಂತ ಕರಿತೀವಿ ನಾವು, ಸ್ಥಿತಿಸ್ಥಾಪಕತ್ವ ಮಿತಿ ಅಂತ ಕರಿತೀವಿ, ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ವಸ್ತುವಿನ ಮೇಲೆ ಉಂಟಾಗುವ ಸ್ಟ್ರೆಸ್ ಅದು ಅನುಭವಿಸುವ ಸ್ಟ್ರೈನ್ಗೆ ನೇರ ಅನುಪಾತದಲ್ಲಿರುತ್ತದೆ. ಗೊತ್ತಾಗ್ತಿದ್ಯಾ? ನೋಡಿ, ಅಂದ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಗೊತ್ತಾಗ್ತಿದ್ಯಾ? ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಗೊತ್ತಾಗ್ತಿದ್ಯಾ?
ಸ್ಟ್ರೆಸ್ ಈಸ್ ಈಕ್ವಲ್ ಟು ಇ ಇಂಟು ಸ್ಟ್ರೈನ್ ಅಂತಲೂ ಕರಿಬಹುದು. ಇ ಅಂದ್ರೆ ಇಲ್ಲಿ ಮಾಡ್ಯುಲಸ್ ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವದ ಮಾಡ್ಯುಲಸ್ ಅಂತಲೂ ಸಹ ಕರಿತೀವಿ. ಏನು ಎಲಾಸ್ಟಿಕ್ ಲಿಮಿಟ್ ಅಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಲಾಸ್ಟಿಕ್ ಲಿಮಿಟ್ ಏನೋ ಒಂದು ಸ್ಥಿತಿ ಸ್ಥಾಪಕತ್ವ ಮಿತಿಯೊಳಗೆ, ಎಲಾಸ್ಟಿಕ್ ಲಿಮಿಟ್ ಒಳಗಡೆ ವಸ್ತುವಿನ ಮೇಲೆ ಉಂಟಾಗುವ ಸ್ಟ್ರೆಸ್ ಅದು ಅನುಭವಿಸುವ ಸ್ಟ್ರೈನ್ಗೆ ನೇರ ಅನುಪಾತದಲ್ಲಿರುತ್ತೆ. ಗೊತ್ತಾಗ್ತಿದ್ಯಾ? ನಾವು ಎಷ್ಟು ಸ್ಟ್ರೆಸ್ ಕೊಡ್ತೀವೋ ಅಷ್ಟೇ ಏನಾಗುತ್ತೆ, ಸ್ಟ್ರೈನ್ನ ಅನುಭವಿಸುತ್ತದು. ಗೊತ್ತಾಗ್ತಿದ್ಯಾ? ಅಂದ್ರೆ ನೋಡಿ, ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಲಾಸ್ಟಿಕ್ ಲಿಮಿಟ್ ಅಂತ ಅರ್ಥಕೊಳ್ಳಿ. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಕೊಂತೀನಿ. ಎಲಾಸ್ಟಿಕ್ ಏನು ಉಕ್ಸ್ಲಾ ತಿಳ್ಕೊಳ್ಳಿ. ಉಕ್ಸ್ಲಾ ಸ್ಟ್ರೆಸ್ ಅಂಡ್ ಸ್ಟ್ರೈನ್ಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಉಕ್ಸ್ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಗೊತ್ತಾಗ್ತಿದ್ಯಾ? ನೋಡಿ, ಒಂದು ವಸ್ತುವನ್ನು ಒಂದು ಹಂತಕ್ಕಿಂತ ಹೆಚ್ಚು ಎಳೆದರೆ ಅದು ಮತ್ತೆ ಮೊದಲಿನ ಆಕಾರಕ್ಕೆ ಬರುವುದಿಲ್ಲ. ಈಗ ಒಂದು ಕೆಲವು ಸತಿ ನೀವು ವೈರ್ ನೋಡಿರ್ತೀರಾ, ಎಳಿತೀರಾ ವಾಪಸ್ ಬರ್ತಾ ಇರುತ್ತೆ, ಎಳಿತೀರಾ ವಾಪಸ್ ಬರುತ್ತೆ. ತುಂಬಾ ಎಳೆದಿಂಗ್ ಬಿಟ್ಟಾಗ ಅದು ಬರೋದೇ ಇಲ್ಲ ವಾಪಸ್ಸು, ಒಂದು ನಿಂತ್ಕೊಂಡ್ಬಿಡುತ್ತೆ ವೈರ್ಗಳು. ನೋಡಿದ್ರಲ್ವಾ? ಮನೆಗಳಲ್ಲಿ ನೀವು ವೈರಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನೋಡಿರ್ತೀರಾ. ಅದನ್ನೇ ಅಂತ ಕರಿತೀವಿ ಎಲಾಸ್ಟಿಕ್ ಲಿಮಿಟ್. ಅದು ಹಿಂಗೆ ಎಳೆದು ಬಿಡೋವರೆಗೂ ಬತ್ತಿರುತ್ತಲ್ಲ, ಅದನ್ನ ಎಲಾಸ್ಟಿಕ್ ಲಿಮಿಟ್ ಅಂತೀವಿ. ಒಂದು ವಸ್ತುವನ್ನು ಒಂದು ಹತ್ತಕ್ಕಿಂತ ಹೆಚ್ಚು ಎಳೆದರೆ ಅದು ಮತ್ತೆ ಮೊದಲಿನ ಆಕಾರಕ್ಕೆ ಬರುವುದಿಲ್ಲ. ಗೊತ್ತಾಗ್ತಿದ್ಯಾ? ಈ ಗರಿಷ್ಠ ಮಿತಿಯನ್ನೇ ಎಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ಇದು ಉಕ್ಸ್ನ ನಿಯಮವು ಈ ಮಿತಿಯೊಳಗೆ ಅನ್ವಯಿಸುತ್ತದೆ. ಉಕ್ಸ್ಲಾ ಯಾವುದಕ್ಕೆ ಅನ್ವಯಿಸುತ್ತೆ? ಈ ಒಂದು ಎಲಾಸ್ಟಿಕ್ ಲಿಮಿಟ್ ಇದೆಯಲ್ಲ ಅದರೊಳಗೆ ಅನ್ವಯಿಸುತ್ತದೆ. ಹಾಗಾಗಿ ನಿಮ್ಗೆ ಅರ್ಥ ಗೊತ್ತಿರಬೇಕು, ಉಕ್ಸ್ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸ್ಟ್ರೆಸ್ ಮತ್ತೆ ಸ್ಟ್ರೈನಿಗೆ ಸಂಬಂಧಪಟ್ಟಿದೆ. ಉಕ್ಸ್ಲಾ ಏನ್ ಹೇಳುತ್ತೆ ಅಂದ್ರೆ ಸ್ಟ್ರೆಸ್ ಇಸ್ ನೇರ ಅನುಪಾತದಲ್ಲಿರುತ್ತದೆ ಯಾವುದಕ್ಕೆ? ಸ್ಟ್ರೈನ್ಗೆ. ಅದು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಲ್ವಾ? ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ಹೋಗೋಣ. ತುಂಬಾ ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಇದೆ. ಉಕ್ಸ್ಲಾ ಅಂತಂದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಸ್ಟ್ರೆಸ್ ಅಂದ್ರೆ ಯಾವ್ದಾರ ಒಂದು ವಸ್ತುವಿಗೆ ನಾವು ಬಲವನ್ನು ಪ್ರಯೋಗ ಮಾಡಿದಾಗ ಅದು ತನ್ನ ಬಲವನ್ನ ವಾಪಸ್ ಪ್ರಯೋಗ ಮಾಡುತ್ತೆ, ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು. ಸ್ಟ್ರೈನ್ ಅಂದ್ರೆ ಒಂದು ವಸ್ತುವಿಗೆ ಒತ್ತಡ ಆಗ್ತಕ್ಕ ಅದು ಚೇಂಜ್ ಆಗುತ್ತೆ. ಒರಿಜಿನಲ್ ಏನು ಶೇಪ್ ಇತ್ತು ಮತ್ತೆ ಚೇಂಜ್ ಆದ ಶೇಪ್ ಇತ್ತು, ಅವೆರಡರ ಅನುಪಾತವನ್ನ ನಾವೆಂತ ಕರಿತೀವಿ? ಸ್ಟ್ರೈನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಯಾರು ಹೆಚ್ಚು ಸ್ಥಿತಿಸ್ಥಾಪಕವನ್ನು ಹೊಂದಿರುತ್ತಾರೆ? ಯಾವುದು ಸ್ಟೀಲ್ ಹೊಂದಿರುತ್ತೋ ಅಥವಾ ರಬ್ಬರ್ ಹೊಂದಿರುತ್ತೋ? ಈ ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಆಲ್ರೆಡಿ. ಯಾವುದು ಅತಿ ಹೆಚ್ಚು ಸ್ಟ್ರೈನ್ ಹೊಂದಿರುತ್ತೆ? ಯಾವುದು ಹೆಚ್ಚು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದೆ? ಸ್ಟೀಲ್. ವೆರಿ ಗುಡ್. ಗೊತ್ತಾಗ್ತಿದ್ಯಾ? ಸಾಮಾನ್ಯವಾಗಿ ಎಲ್ಲರೂ ರಬ್ಬರ್ ಎಂದು ಭಾವಿಸುತ್ತಾರೆ, ಕರೆಕ್ಟಾ? ಆದರೆ ವೈಜ್ಞಾನಿಕವಾಗಿ ಸ್ಟೀಲ್ ಹೆಚ್ಚು ಸ್ಥಿತಿಸ್ಥಾಪಕತ್ವ ಹೊಂದಿದೆ. ಏಕೆಂದರೆ ಸ್ಟೀಲ್ ಅನ್ನು ಅದರ ಹಳೆಯ ರೂಪಕ್ಕೆ ತರಲು ರಬ್ಬರ್ಗಿಂತ ಹೆಚ್ಚು ಬಲ ಬೇಕಾಗುತ್ತದೆ. ಅರ್ಥ ಆಗ್ತಿದ್ಯಾ? ನೋಡಿ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಈ ಗ್ರಾಫ್ನಲ್ಲಿ ವಸ್ತುವಿನ ಬಲ ಮತ್ತು ದೃಢತೆಯನ್ನು ಅಳೆಯಲಾಗುತ್ತದೆ. ನೋಡಿ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್ ಅಂತ ಬರುತ್ತೆ. ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಲ್ಲ. ಗೊತ್ತಾಗ್ತಿದ್ಯಾ? ಅಂದ್ರೆ ಇದು ವಸ್ತುವಿನ ಒಂದು ಬಲ ಮತ್ತು ದೃಢತೆಯನ್ನು ಅಳೆಯಲು ಈ ಒಂದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್ನ ಬಳಸಲಾಗುತ್ತದೆ. ಈಗ ನಮ್ಗೆ ಇದೇ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋ ಈ ಪಾಯಿಂಟು. ಸ್ಟೀಲ್ ಮತ್ತು ರಬ್ಬರ್ ಅಲ್ಲಿ ಅತಿ ಹೆಚ್ಚು ಎಲಾಸ್ಟಿಸಿಟಿ ಯಾವುದೊಂದಿದೆ? ಸ್ಟೀಲ್. ವೆರಿ ಗುಡ್. ಯಾಕೆ? ನಾವೇನಾದ್ರೂ ಸ್ಟೀಲ್ನ ಎಳೆದಾಗ ಅದನ್ನ ಮತ್ತೆ ಮರುಸ್ಥಿತಿಗೆ ತರಬೇಕು ಅಂದಾಗ ಹೆಚ್ಚು ಬಲ ಬೇಕಾಗುತ್ತದೆ. ಅರ್ಥ ಆಗ್ತಿದ್ಯಾ? ಓಕೆ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಲಿಕ್ವಿಡ್ಸ್. ಗೊತ್ತಾಗ್ತಿದ್ಯಾ? ಲಿಕ್ವಿಡ್ಸ್ ಪದಾರ್ಥ, ಇದು ಎರಡನೇ ಸ್ಥಿತಿ ಅಲ್ವಾ? ನಾನು ಹೇಳಿದೆ ಸ್ಟೇಟ್ ಆಫ್ ಮ್ಯಾಟರ್ ಅಲ್ಲಿ ಇದು ಘನ ಮೊದಲನೇದು, ಎರಡನೇದು ದ್ರವ, ಮೂರನೇದು ಅನಿಲ. ಅದರಲ್ಲಿ ಎರಡನೇದ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ನಾವು ಘನದ ಬಗ್ಗೆ ತಿಳ್ಕೊಂಡ್ವಿ, ಈಗ ಅನಿಲದ ಬಗ್ಗೆ ತಿಳ್ಕೊಂತ ಹೋಗೋಣ. ಪದಾರ್ಥದ ಅಥವಾ ದ್ರವ್ಯದ ಎರಡನೇ ಸ್ಥಿತಿಯ ದ್ರವ. ಇವುಗಳಿಗೆ ಘನಗಳಂತೆ ಕಠಿಣತೆ ಇರೋದಿಲ್ಲ. ಗೊತ್ತಾಗ್ತಿದ್ಯಾ? ಇದಕ್ಕೆ ವಾಲ್ಯೂಮ್ ಇರುತ್ತೆ, ಶೇಪ್ ಇರಲ್ಲ. ಗೊತ್ತಾಗ್ತಿದ್ಯಾ? ವಾಲ್ಯೂಮ್ ಇರುತ್ತೆ, ಆಕಾರ ಇರಲ್ಲ. ಗೊತ್ತಾಗ್ತಿದ್ಯಾ? ನೋಡಿ, ಎ ಲಿಕ್ವಿಡ್ ಈಸ್ ಎ ನಿಯರ್ಲಿ incompressible fluid that come from the shape of its container but retain the constant volume independent of the pressure. ಅಂದ್ರೆ ದ್ರವಗಳು ತನ್ನ ವಾಲ್ಯೂಮ್ ಸೇಮ್ ಇರುತ್ತೆ, ಬಟ್ ಇವುಗಳ ಶೇಪ್ ಏನಾಗುತ್ತೆ? ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಸೇಮ್ ವಾಲ್ಯೂಮ್, ಇದು 1 ಲೀಟರ್ ಇದೆ, ಇದು 1 ಲೀಟರ್ ಇದೆ, ಬಟ್ ಇದು ಶೇಪು, ಇದು ಲೋಟ ಶೇಪ್ ಇದೆ, ಇದು ಬೀಕರ್ನ ಶೇಪ್ ಇದೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಏನಾಗುತ್ತೆ? ಬೀಕರ್ ಯಾವುದೇ ಲಿಕ್ವಿಡ್ ಯಾವ ಒಂದು ವಸ್ತುವಿಗೆ ಹಾಕ್ತಿವಿ ಆ ಒಂದು ವಸ್ತುವಿನ ಆಕಾರವನ್ನ ಪಡೆದುಕೊಳ್ತವೆ. ಓಕೆ. ನೆಕ್ಸ್ಟ್, ದ್ರವ ಎನ್ನುವುದು ಹರಿಯುವ ಗುಣವಿರುವ ಏನಾಗುತ್ತೆ ಹರಿಯುತ್ತೆ. ಫ್ಲೂಯಿಡ್ಸ್ ಒಂದು ಫಾರ್ಮಲ್ ಹೊಂದಿರುತ್ತೆ. ತಾನು ಇರುವ ಪಾತ್ರೆ ಆಕಾರವನ್ನು ಪಡೆದುಕೊಳ್ಳುತ್ತವೆ, ಆದರೆ ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತವೆ. ಗೊತ್ತಾಗ್ತಿದ್ಯಾ? ಒಂದು ಕಾನ್ಸ್ಟೆಂಟ್ ವಾಲ್ಯೂಮ್ ಅನ್ನ ಹೊಂದಿರುತ್ತವೆ. ನೆಕ್ಸ್ಟ್ ಎಕ್ಸಾಂಪಲ್, ನೀರು, ಹಾಲು, ಎಣ್ಣೆ, ಪೆಟ್ರೋಲ್, ರಕ್ತ. ಗೊತ್ತಾಗ್ತಿದ್ಯಾ? ಇವೆಲ್ಲ ಏನು? ಲಿಕ್ವಿಡ್ಸ್ಗೆ ಉದಾಹರಣೆ ಅಲ್ವಾ? ಈಗ ನಾವು ಸಾಲಿಡ್ಸ್ ಬಗ್ಗೆ ತಿಳ್ಕೊಂಡಂಗೆ ಲಿಕ್ವಿಡ್ಸ್ ಬಗ್ಗೆನೂ ಲಕ್ಷಣಗಳನ್ನ ತಿಳ್ಕೊಳ್ಳೋಣ. ದ್ರವಗಳ ಲಕ್ಷಣಗಳು, ಕ್ಯಾರೆಕ್ಟರ್ಸ್ ಆಫ್ ಲಿಕ್ವಿಡ್ಸ್ ಅಲ್ವಾ? ನೋಡಿ, ನೋ ಫಿಕ್ಸ್ಡ್ ಶೇಪ್, ಯಾವುದೇ ನಿರ್ದಿಷ್ಟ ಆಕಾರವಿಲ್ಲ. ಲೋಟದಲ್ಲಿದ್ದರೆ ಲೋಟದ ಆಕಾರ, ಬಾಟಲಿ ಇದ್ದರೆ ಬಾಟಲಿ ಆಕಾರ ಪಡೆದುಕೊಳ್ತವೆ.
ಕರೆಕ್ಟಾ? ಗೊತ್ತಾಗ್ತಿದ್ಯಾ? ಫಿಕ್ಸ್ಡ್ ವಾಲ್ಯೂಮ್, ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿರುತ್ತವೆ. ಅಂದ್ರೆ 1 ಲೀಟರ್ ನೀವು ಎಲ್ಲಿಗೆ ಸುರಿದ್ರು ಅದು 1 ಲೀಟರ್ ಇರಾಗಿರ್ತದೆ. ನೀವು ಅದನ್ನ ಪಾತ್ರಗಾರ ಸುರಿರಿ, ಲೋಟಕ್ಕಾದ್ರೂ ಸುರಿರಿ, ವಾಟರ್ ಬಾಟ್ಲಿಗಾರ ಹಾಕಿದ್ರಿ, ಇನ್ನೆಲ್ಲಾರ ಹಾಕಿದ್ರಿ, 1 ಲೀಟರ್ ಇರುತ್ತೆ. ಅಂದ್ರೆ ಫಿಕ್ಸ್ಡ್ ವಾಲ್ಯೂಮ್ ಅನ್ನು ಹೊಂದಿರುತ್ತವೆ. ನೆಕ್ಸ್ಟ್ ಫ್ಲೂಯಿಡಿಟಿ, ವೆರಿ ಇಂಪಾರ್ಟೆಂಟ್, ಹರಿಯುವ ಗುಣವನ್ನು ಹೊಂದಿರುತ್ತವೆ. ಯಾಕೆ ಸಮುದ್ರ ಇದು ನದಿ ಒಂದು ಕಡೆ ಇನ್ನೊಂದು ಕಡೆ ಐತೆ ಅಂದ್ರೆ ಹರಿಯುವ ಗುಣವನ್ನು ಹೊಂದಿರುತ್ತವೆ. ಪೆಟ್ರೋಲ್ನ ಬಿಟ್ಟರೆ ಏನಾಗುತ್ತೆ, ಒಂದು ಕಡೆಯಿಂದ ಹರಿದೋಗುತ್ತೆ, ನೀರನ್ನ ಬಿಟ್ಟರೆ ಹರಿದೋಗುತ್ತೆ ಅಲ್ವಾ. ಏನಾಗುತ್ತೆ, ಫ್ಲೂಯಿಡಿಟಿ ಅಂತ ಕರೀತಾರೆ. ಹರಿಯುವ ಗುಣವನ್ನು, ದ್ರವಗಳು ಮೇಲಿನಿಂದ ಕೆಳಕ್ಕೆ ಅಂದ್ರೆ ಹೈಟ್ ಏನು ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕೆಳಗೆ ಹರಿಯುತ್ತವೆ ಡ್ಯೂ ಟು ಗ್ರಾವಿಟಿ. ಗ್ರಾವಿಟಿ ಇರೋದ್ರಿಂದ ಏನಾಗುತ್ತೆ, ಅತಿ ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ ಏನ್ ಮಾಡ್ತವೆ, ಇವು ಫ್ಲೂಯಿಡ್ಸ್ ಹರಿತವೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮಾಡರೇಟ್ ಕಂಪ್ರೆಸಿಬಿಲಿಟಿ, ಸಂಪೀಡನಗೊಳಿಸುವಿಕೆ. ಕಂಪ್ರೆಸ್ ಮಾಡೋದು ಗೊತ್ತಾಗ್ತಿದ್ಯಾ? ಸಾಲಿಡ್ಸ್ ನಂದು ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ಇವನ್ನ ಮಾಡರೇಟ್ ಆಗಿ ಕಂಪ್ರೆಸ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಘನಗಳಿಗಿಂತ ಸ್ವಲ್ಪ ಹೆಚ್ಚು, ಅದರ ಅನಿಲಗಳಿಗಿಂತ ಕಡಿಮೆ ಕುಗ್ಗಿಸಬಹುದು. ಗೊತ್ತಾಗ್ತಿದ್ಯಾ? ಅಂದ್ರೆ ಒತ್ತಬಹುದು, ಅವನು ಒತ್ತಿ ಕಂಪ್ರೆಸ್ ಮಾಡಬಹುದು. ಎಕ್ಸಾಂಪಲ್, ಲಿಕ್ವಿಡ್ನ ಅಥವಾ ನೀರ್ನ ಏನ್ ಮಾಡ್ಬೋದು, ಐಸ್ ಮಾಡೋದು ಅಲ್ವಾ. ವಾಟರ್ ಇರುತ್ತೆ, ವಾಟರ್ನ ನೀವೇನಾದ್ರೂ ಫ್ರಿಡ್ಜ್ ಗಿಟ್ರೆ ಏನಾಗುತ್ತೆ, ಐಸ್ ಕ್ಯೂಬ್ಸ್ ಆಗ್ತವೆ ಅಲ್ವಾ. ಅದು ಎಕ್ಸಾಂಪಲ್. ಅಂದ್ರೆ ಕಂಪ್ರೆಸಿಬಿಲಿಟಿ ಏನ್ ಮಾಡ್ಬೋದು, ಸಂಪೀಡನಗೊಳಿಸಬಹುದು. ಗೊತ್ತಾಗ್ತಿದ್ಯಾ? ಇದು ದ್ರವದ ಲಕ್ಷಣಗಳನ್ನ ಹೇಳ್ತಾ ಇದ್ದೀನಿ ನೋಡಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಡೆನ್ಸಿಟಿ, ನಾನು ಹೇಳಿದೆ ಡೆನ್ಸಿಟಿ, ಸಾಂದ್ರತೆ. ಘನಗಳಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತವೆ, ಬಟ್ ಮಂಜುಗೆಡ್ಡೆ ಮಾತ್ರ ಏನಾಗುತ್ತೆ, ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತೆ. ಗೊತ್ತಾಗ್ತಿದ್ಯಾ? ಮಂಜುಗಡ್ಡೆ ಹೆಚ್ಚು ಸಾಂದ್ರತೆ ಹೊಂದಿರುತ್ತೆ ಕಂಪ್ಯಾರಿಟಿವ್ಲಿ ಇದು ಹೋಲಿಸ್ಕೊಂಡಾಗ. ಇವು ಏನಾಗುತ್ತೆ, ಲಿಕ್ವಿಡ್ಸು ಡೆನ್ಸಿಟಿ ಯಾವುದಕ್ಕಿಂತ ಕಮ್ಮಿ ಇರುತ್ತೆ, ಸಾಲಿಡ್ಸ್ಗಿಂತ ಕಮ್ಮಿ ಇರುತ್ತೆ, ಬಟ್ ಲಿಕ್ವಿಡ್ಸ್ಗಿಂತ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದ್ಯಾ? ಡೆನ್ಸಿಟಿ, ಸಾಂದ್ರತೆ ಅಂತ ಕರಿತೀವಿ. ಸಾಂದ್ರತೆ, ಡೆನ್ಸಿಟಿ ಅಂತಂದ್ರೆ. ಕಂಪ್ರೆಸಿಬಿಲಿಟಿ ಅಂದ್ರೆ ಸಂಪೀಡನಗೊಳಿಸುವಿಕೆ. ಸಂಪೀಡನಗೊಳಿಸುವಿಕೆ, ಕಂಪ್ರೆಸ್ ಮಾಡೋದು. ನೋಡಿ, ಇಷ್ಟು ನೀರಿದೆ, ಇಷ್ಟು ನೀರನ್ನ ಸಾಲಿಡ್ ಮಾಡ್ಬೋದಾ ನಾವು? ಸಾಲಿಡ್ ಮಾಡ್ಬೋದಾ? ಇದೇನಾದ್ರೂ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ, ಇದು ಸಾಲಿಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಂದ್ರೆ ಲಿಕ್ವಿಡ್ನ ಸಾಲಿಡ್ ಆಗಿ ಮಾಡ್ಬೋದು, ಸಂಪೀಡನಗೊಳಿಸಬಹುದು, ಕಂಪ್ರೆಸ್ ಮಾಡ್ಬೋದು. ಓಕೆನಾ? ಬಟ್ ತುಂಬಾ ಕಮ್ಮಿ ಆಗಲ್ಲ. ನೀವು ಐಸ್ ಮಾಡಿಟ್ರೆ ಇಲ್ಲಿವರೆಗೆ ಬರುತ್ತೆ ಅಷ್ಟೇ. ಇಷ್ಟು ನೀರಿದೆ, ಐಸ್ ಮಾಡಿದ್ರೆ ಇಷ್ಟ ಆಗುತ್ತೆ. ವಾಲ್ಯೂಮ್ ಎಷ್ಟಾಗಿತ್ತು, ಇಷ್ಟಿತ್ತು, ಇದ್ರ ಇಷ್ಟ ಆಗಿದೆ ಅಂದ್ರೆ ಸ್ವಲ್ಪ ಕಂಪ್ರೆಸ್ ಮಾಡ್ಬೋದು ಇವನ್ನ. ಅರ್ಥ ಆಗ್ತಿದೆಯಾ? ಲಿಕ್ವಿಡ್ನ ಇದು ಮಾಡಕ್ಕೆ. ಯಾಕೆಂದ್ರೆ ಅದ್ರ ಇಂಟರ್ ಮಾಲಿಕ್ಯುಲರ್ ಫೋರ್ಸು ಕಂಪೇರಿಟಿವ್ಲಿ ಗ್ಯಾಸ್ ಹೋಲಿಸ್ಕೊಂಡ್ರೆ ಜಾಸ್ತಿ ಇರುತ್ತೆ. ಇದು ದ್ರವಗಳ ಲಕ್ಷಣಗಳು. ಓಕೆ, ಮುಂದೆ ಹೋಗೋಣ. ಓಕೆ, ಅಣುಗಳ ನಡುವಿನ ಬಲಗಳು ಅಂದ್ರೆ ಏನು, ಆ ದ್ರವದಲ್ಲಿ ಇರುವ ಅಣುಗಳ ನಡುವಿನ ಬಲಗಳನ್ನ ನೋಡ್ತಾ ಹೋಗೋಣ. 2 ತರ ಬರುತ್ತೆ, ಸಂಸಕ್ತಿ ಬಲ ಮತ್ತು ಅಂಟಿಕೊಳ್ಳುವ ಬಲ ಅಂತ. ಅದು ಕೋಯಿಸಿವ್ ಫೋರ್ಸ್ ಅಥವಾ ಅಡೆಸಿವ್ ಫೋರ್ಸ್ ಅಂತ ಬರುತ್ತೆ. ಓಕೆನಾ? ಏನು ಕೋಯಿಸಿವ್ ಫೋರ್ಸ್, ಸಂಸಕ್ತಿ ಬಲ ಅಂತ ಕರೆದ್ರೆ ಒಂದೇ ರೀತಿಯ ಅಣುಗಳ ನಡುವಿನ ಆಕರ್ಷಣೆ. ಅಂದ್ರೆ ನೀರಿನ 2 ಅಣುಗಳನ್ನ ಸೇರಿ ಒಂದಾಗೋದು. ಗೊತ್ತಾಗ್ತಿದ್ಯಾ? ಒಂದು ನೀರಿನ ಅಣು ಮತ್ತು ಇನ್ನೊಂದು ನೀರಿನ ಅಣುಗಳು ಅಂಟ್ಕೊಂಡಿದ್ರೆ ಅದನ್ನೇನಾದ್ರು ಕರಿತೀವಿ, ಕೋಯೆಸಿವ್ ಫೋರ್ಸ್ ಅಂತ ಕರಿತೀವಿ. ಅವೆರಡುಗಳ ಮಧ್ಯೆ ಇರುವ ಬಲವನ್ನ ಕೋಯೆಸಿವ್ ಫೋರ್ಸ್ ಅಂತೀವಿ, ಅಥವಾ ಸಂಸಕ್ತಿ ಬಲ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆನಾ? ನೋಡಿ, ಅದೇ ಅಡೆಸಿವ್ ಫೋರ್ಸ್ ಅಂದ್ರೆ ಅಂಟಿಕೊಳ್ಳುವ ಬಲ ಅಂತ ಕರಿತಿದ್ದೀನ. ಅಡೆಸಿವ್ ಫೋರ್ಸ್ ಅಡೆಸಿವ್ ಅಂದ್ರೆ ಅಂಟಿಕೊಳ್ಳೋದು ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಬೇರೆ ರೀತಿಯ ಅಣುಗಳು ನಡುವಿನ ಆಕರ್ಷಣೆ. ಇನ್ನೊಂದು ಅಣು ಬೇರೆ ಇರುತ್ತೆ, ಇನ್ನೊಂದು ಅಣು ಬರುತ್ತೆ. ಎಕ್ಸಾಂಪಲ್ ಈಗ ನೋಡಿ, ಲೋಟದಲ್ಲಿ ಏನಾಗುತ್ತೆ, ನೀರು ಹಿಂಗೆ ಅಂಟ್ಕೊಂಡಿರ್ತಾವಲ್ವಾ. ಇಲ್ಲಿ ನೋಡಿ, ಇದು ಅಣು, ಈ ಅಣು ನೀರಿನ ಅಣು, ಇದು ಗ್ಲಾಸಿನ ಅಣುಗಳ ಮಧ್ಯೆ ಅಂಟ್ಕೊಂಡಿರುತ್ತೆ. ಇದನ್ನೇನಂತ ಕರಿತೀವಿ, ಅಡೆಸಿವ್ ಫೋರ್ಸ್. ಗೊತ್ತಾಗ್ತಿದ್ಯಾ? ಅಡೆಸಿವ್ ಫೋರ್ಸ್ ಅಂತ ಕರಿತೀವಿ. ನೋಡಿ, ಬೇರೆ ಬೇರೆ ರೀತಿಯ ಅಣುಗಳು ನಡುವಿನ ಆಕರ್ಷಣೆ. ಗಾಜಿನ ಲೋಟಕ್ಕೆ ನೀರಿನ ಅಣುಗಳು ಅಂಟಿಕೊಳ್ಳುವುದನ್ನು, ಅಥವಾ ಗಿಡದ ಮೇಲೆ ಎಲೆಗಳು ಅಂಟಿಕೊಳ್ಳುವುದನ್ನು, ಇಬ್ಬನಿ ಅಂಟಿಕೊಂಡಿರುತ್ತಲ್ಲ, ಅದನ್ನ ಅಡೆಸಿವ್ ಫೋರ್ಸ್ ಅಂತ ನೋಡಿ. ಕೋಯಿಸಿವ್ ಫೋರ್ಸ್ ಎಕ್ಸಾಂಪಲ್, ಒಂದು ನೀರಿನ ಅಣು ಇನ್ನೊಂದು ನೀರಿನ ಅಣು ಜೊತೆ ಅಂಟ್ಕೊಂಡಿರೋದು, ಹಿಂಗೆ ಅಂಟ್ಕೊಂಡಿರ್ತಾವಲ್ಲ ನೀರಿನ ಅಣುಗಳು, ಇದನ್ನ ಕೋಯಿಸಿವ್ ಫೋರ್ಸ್ ಅಂತ ಕರಿತೀವಿ. ನೋಡಿ, ಅದೇ ರೀತಿ ವಾಟರ್, ನೀರಿನ ಗ್ಲಾಸ್ ಮೇಲೆ ಅಂಟ್ಕೊಂಡಿರ್ತವೆ ನೀರಿನ ಅಣುಗಳು, ಇದನ್ನ ಏನಂದ್ರೆ ಅಡೆಸಿವ್ ಫೋರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಡಿಫರೆನ್ಸ್. ಕೋಯಿಸಿವ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ದಿ 2 ಸೇಮ್ ಮಾಲಿಕ್ಯೂಲ್ಸ್. ಒಂದೇ ರೀತಿ ನೀರಿನ ಮಾಲಿಕ್ಯೂಲ್, ಇದು ನೀರಿನ ಮಾಲಿಕ್ಯೂಲ್, ಎರಡರ ಮಧ್ಯೆ ಉಂಟಾಗುವ ಒಂದು ಫೋರ್ಸ್ ಅಲ್ವಾ, ಇದನ್ನ ಏನ್ ಕರಿತೀವಿ, ಕೋಯಿಸಿವ್ ಫೋರ್ಸ್ ಅಂತೀವಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಡಿಫರೆಂಟ್ ಮಾಲಿಕ್ಯೂಲ್ಸ್ ಕಾಲ್ಡ್ ಅಡೆಸಿವ್ ಫೋರ್ಸ್. ಎಕ್ಸಾಂಪಲ್, ಇದು ನೀರಿನ ಮಾಲಿಕ್ಯೂಲ್, ಇದು ಎಲೆ ಮೇಲೆ ಅಂಟ್ಕೊಳೋದು. ತಾವರೆ ಎಲೆ ಮೇಲೆ ಅಂಟ್ಕೊಂಡಿರ್ತಾವಲ್ಲ, ಗೊತ್ತಾಗ್ತಿದ್ಯಾ? ಅಥವಾ ಇಬ್ನಿ, ಹಳ್ಳಿ ಕಡೆ ನೀವು ಇಬ್ನಿಗಳು ನೋಡಿರ್ತಿರಲ್ಲ, ಎಲೆಗಳ ಮೇಲೆ ಅಂಟ್ಕೊಂಡಿರ್ತಲ್ಲ, ಅಥವಾ ಬೈಕ್ ಮೇಲೆ ಸೀಟ್ ಮೇಲೆಲ್ಲ ಅಂಟ್ಕೊಂಡಿರ್ತಲ್ಲ, ಮಾರ್ನಿಂಗ್ ಟೈಮ್ ಕವಳ ಬಿದ್ದಿರಿದಾಗ, ಅದೆಲ್ಲ ಏನಂತ ಕರಿತೀವಿ, ಅಡೆಸಿವ್ ಫೋರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಈಗ ಅರ್ಥ ಆಯ್ತಾ ಕೋಯಿಸಿವ್ ಫೋರ್ಸ್ ಮತ್ತೆ ಅಡೆಸಿವ್ ಫೋರ್ಸ್ ಬಗ್ಗೆ. ಓಕೆ, ಮುಂದೆ ಹೋಗೋಣ. ದ್ರವಗಳ ಪ್ರಮುಖ ಗುಣಧರ್ಮಗಳು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ಎವ್ರಿ ಎಕ್ಸಾಮ್. ದೀಸ್ ಕಾನ್ಸೆಪ್ಟ್ಸ್
ಈಸ್ ವೆರಿ 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 ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಮೋಸ್ಟ್ ಇಂಪಾರ್ಟೆಂಟ್. ಬೇಕಾದ್ರೆ ಎನಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ದಿಸ್ ಆರ್ ದ ಮೋಸ್ಟ್ ಟೈಮ್ಸ್ ರಿಪೀಟೆಡ್ ಕಾನ್ಸೆಪ್ಟ್ಸ್. ಗೊತ್ತಾಗ್ತಿದ್ಯಾ? ಇಷ್ಟು. ಅದಕ್ಕೆ ನಾನು ಇವನ್ನ ತುಂಬಾ ನಿಮಗೆ ಡೆಪ್ತ್ ಆಗಿ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಸರ್ಫೇಸ್ ಟೆನ್ಷನ್, ಮೇಲ್ಮೈ ಸೆಳೆತ, ಇದ್ರ ಮೇಲೆ ಪ್ರಶ್ನೆಗಳು 10-15 ಸತಿ ಬಂದ್ಬಿಟ್ಟೈತೆ. ವಿಸ್ಕಾಸಿಟಿ, ಸ್ನಿಗ್ಧತೆ ಅಂತ ಕರಿತೀವಿ. ಗೊತ್ತಾಗ್ತಿದ್ಯ? ಇದ್ರ ಮೇಲೆ ಒಂದು 20 ಸತಿ ಕ್ವಶನ್ ಬಂದೈತೆ. ಗೊತ್ತಾಗ್ತಿದ್ಯಾ? ಕೆಪಿಲಿಯರ್ ಆಕ್ಷನ್, ಇದ್ರ ಮೇಲೆ 100 ಸತಿ ಕ್ವಶನ್ ಬಂದಿದೆ. ಕೇಶಾಕರ್ಷಣೆ ಅಂತ ಕರೀತಾರೆ. ಎವಾಪರೇಷನ್, ಬಾಷ್ಪೀಕರಣ, ಇದ್ರ ಮೇಲೂ ಸಹ ಪ್ರಶ್ನೆಗಳು ಬಂದಿದೆ. ಗೊತ್ತಾಗ್ತಿದ್ಯಾ? ಇವ್ರ ಬಗ್ಗೆ ಇವು ಒಂದು ದ್ರವಗಳ ಪ್ರಮುಖ ಗುಣಧರ್ಮಗಳು. ಗೊತ್ತಾಗ್ತಿದ್ಯಾ? ಇವ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಅರ್ಥ ಆಗ್ತಿದ್ಯಾ? ಬರ್ಕೊಳ್ಳಿ. ಸರ್ಫೇಸ್ ಟೆನ್ಷನ್ ಪ್ರತಿ ಒಂದು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್. ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಕೆಪಿಲರಿ ಆಕ್ಷನ್ ಅಂಡ್ ಎವಾಪರೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಗೊತ್ತಾಗ್ತಿದ್ಯಾ? ಒತ್ತಿ ಹೇಳ್ತಾ ಇದ್ದೀನಿ, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಗೊತ್ತಾಗ್ತಿದ್ಯಾ? ಇವನ್ನೆಲ್ಲ ನಿಮ್ಮ ಡೈಲಿ ಲೈಫಲ್ಲಿ ನೋಡಿರ್ತೀರಾ. ಗೊತ್ತಾಗ್ತಿದ್ಯಾ? ಮೇಲ್ಮೈ ಸೆಳೆತ, ಗೊತ್ತಾಗ್ತಿದ್ಯಾ? ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಂಡು ಈಸಿ ಆಗುತ್ತೆ. ನೀವೇನಾದರೂ ಒಂದು ನೀರು ನಿಂತಿದ್ದಾಗ ಅದ್ರ ಮೇಲೆ ಕೀಟಗಳು ತೇಲ್ತಾ ಇರ್ತವೆ. ಯಾಕೆ ತೇಲ್ತಿರ್ತವೆ? ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್. ನೀವು ವಿಸ್ಕಾಸಿಟಿ, ಈ ನೀರನ್ನ ಬಿಟ್ಟಾಗ ಬೇಗ ಹೋಗುತ್ತೋ, ಜೇನುತುಪ್ಪ ಬಿಟ್ಟಾಗ ಬೇಗ ಹೋಗುತ್ತೋ? ನೀರು ಬಿಟ್ಟಾಗ ಬೇಗ ಹೋಗುತ್ತೆ. ಅಂದ್ರೆ ಹೈ ವಿಸ್ಕಾಸಿಟಿ ಯಾವ್ದಿಕ್ಕೈತೆ? ಜೇನುತುಪ್ಪಕ್ಕಿದೆ. ವೆರಿ ಗುಡ್, ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಪಿಲರ್ ಆಕ್ಷನ್, ನೀನು ನಿಂಗೆ ಫ್ರೆಂಡ್ಸು ಏನ್ ಮಾಡ್ತೀರಾ? ಜ್ಯೂಸ್ ಕುಡಿಯಕ್ಕೆ ಹೋಗ್ತೀರಾ, ಇಬ್ರು ಏನ್ ಮಾಡ್ತೀರಾ? ಸ್ಟ್ರಾ ತಗೊಂತೀರಾ, ಸ್ಟ್ರಾದಲ್ಲಿ ಜ್ಯೂಸ್ ಕುಡಿತೀರಾ. ಹೆಂಗ್ ಬರುತ್ತೆ? ನೀವು ಸಿಪ್ ಮಾಡ್ತೀರಾ, ಒಂದು ಎಳ್ಕೊಂತೀರಾ ಅಲ್ವಾ? ಅವಾಗ ಅದೇ ಕೆಪಿಲರಿ ಆಕ್ಷನ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟು ಗಿಡಗಳು, ಬೇರೆ ನೀವು ನೀರು ಎಲ್ಲ ಹಾಕ್ತೀರಾ? ಮರದಲ್ಲಿ ಹೋಗ್ತೀರಾ ನೀರನ್ನ ಎಲ್ಲಿ ಹಾಕ್ತೀವಿ? ಬುಡಕ್ ಹಾಕ್ತೀವಿ. ಬುಡಕ್ ಹಾಕ್ತಾ ನೀರು ಮೇಲಕ್ಕೆ ಹೆಂಗ್ ಹೋಗುತ್ತೆ? ಕೆಪಿಲರಿ ಆಕ್ಷನ್. ಬ್ಲಡ್, ನೀವೇನಾದ್ರು ಬ್ಲಡ್ ಬಿಟ್ಟಾಗ ಅದನ್ನ ಯಂತ್ರ ಒರೆಸ್ತೀರಾ? ಒಂದು ಬಟ್ಟೆ ಹಾಕಿ ಅಥವಾ ಹತ್ತಿನಲ್ಲಿ ಒರೆಸ್ತೀರಾ? ಹತ್ತಿಗೆ ಏನಾಗುತ್ತದು? ಹೀರ್ಕೊಳುತ್ತೆ ಅಲ್ವಾ? ಡ್ಯೂ ಟು ಕೆಪಿಲರಿ ಆಕ್ಷನ್. ನೀವು ಇಂಕ್ ಪೆನ್ ನೋಡಿರ್ತೀರಾ? ಇಂಕ್ ಪೆನ್ ಮೇಲೆ ಬರೆದಾಗ ಇಂಕು ಸ್ಪ್ರೆಡ್ ಆಗುತ್ತೆ ನಿಮ್ಮ ಇದ್ರ ಮೇಲೆ, ಬುಕ್ ಶೀಟ್ ಮೇಲೆ, ಡ್ಯೂ ಟು ಕೆಪಿಲರಿ ಆಕ್ಷನ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎವಾಪರೇಷನ್, ಮನೆ ಮೇಲೆ ಬಟ್ಟೆನ ಒಣಗಾಕಿರ್ತೀರಾ, ನೆಂದು ಬಟ್ಟೆ ಒಣಗಾಕಿರ್ತೀರಾ. ಒಂದು ಬಿಸಿಲು ಇರಲಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಏನಾಗಿರುತ್ತೆ? ಸ್ವಲ್ಪ ಡ್ರೈ ಆಗಿರುತ್ತೆ. ಅಥವಾ ಒಂದಿನ ಬಿಟ್ಟರೆ ಫುಲ್ ಡ್ರೈ ಆಗಿರುತ್ತೆ. ಬಿಸಿಲಿಲ್ಲ ಅಂದ್ರೂ ಡ್ಯೂ ಟು ಎವಾಪರೇಷನ್. ಅರ್ಥ ಆಗ್ತಿದ್ಯಾ? ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ನೀವು ಡೈಲಿ ನೋಡುವ ಕೆಲವು ನಿಜ ಜೀವನದ ಉದಾಹರಣೆಗಳೊಂದಿಗೆ ಪ್ರಶ್ನೆಗಳು ಬರ್ತವೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ. ಓಕೆನಾ? ದ್ರವಗಳ ಪ್ರಮುಖ ಗುಣಧರ್ಮಗಳು ಅಥವಾ ಕೋರ್ ಕಾನ್ಸೆಪ್ಟ್ಸ್, ಎಕ್ಸಾಮ್ಸ್ಗೆ ಬರೋ ಕೋರ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.